ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೋಸ್ಟಾಟಿಕ್ ಹಿಗ್ಗುವಿಕೆ BPH ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶ್ರೇಯಸ್ ಅವರಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಯಾರು ಯಾವಾಗ ಕಾಯಿಲೆ ಬೀಳ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಲವೊಂದು ಅಂಗಗಳಿಗೆ ನಮಗೆ ಕಾಯಿಲೆ ಬಂದಿರೋದು ಕೂಡ ಗೊತ್ತಾಗಲ್ಲ. ಅಂಥದ್ರಲ್ಲಿ ಈ ಪ್ರೋಸ್ಟೇಟ್ ಕೂಡ ಒಂದು. ಹಾಗಿದ್ರೆ ಏನಿದು, ಇದರ ಕಾರಣ, ಪರಿಣಾಮ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಪ್ರೋಸ್ಟೇಟ್ ಅಂದರೆ ಏನು ಅಂತ? ಪ್ರೋಸ್ಟೇಟ್ ಅಂದರೆ ಗಂಡಸರಲ್ಲಿ ಮಾತ್ರ ಕಂಡುಬರುವಂಥ ಒಂದು ಗ್ರಂಥಿ. ಸೊ ಇದು ಸಾಧಾರಣವಾಗಿ ನಮ್ಮ ಪುರುಷರ ಲೈಂಗಿಕ ವ್ಯವಸ್ಥೆಗೆ ಅಲ್ಲ, ಅವರ ಸಂತಾನೋತ್ಪತ್ತಿ ವ್ಯವಸ್ಥೆಯ ಅಂಗವಾಗಿರುವಂಥ ಒಂದು ಇದು ಅಂದರೆ ಆಕ್ಸೆಸರಿ ಸೆಕ್ಷುವಲ್ ಆರ್ಗನ್ ಅಂತ ಹೇಳ್ತೀವಿ. ಸೊ ಇದು ವೀರ್ಯದಲ್ಲಿ ಬರುವಂಥ ಕೆಲವೊಂದು ದ್ರವಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ವೀರ್ಯಾಣುಗಳಿಗೆ ನರಿಶ್ಮೆಂಟ್ ಕೊಡುವಂಥದ್ದು, ಅದರದ್ದು ಸಂರಕ್ಷಿಸುವುದು, ಪೋಷಿಸುವುದು, ಇಂಥ ಕೆಲಸವನ್ನು ಇದು ಪ್ರೋಸ್ಟೇಟ್ ಇದು ಮಾಡುತ್ತೆ. ಸೊ ಇದು ಸಾಧಾರಣವಾಗಿ ನಮ್ಮ ಮೂತ್ರಕೋಶದ ಕೆಳಭಾಗದಲ್ಲಾಗಿ ಕಂಡು ಬರ್ತದೆ. ಗಂಡಸರಲ್ಲಿ ಮಾತ್ರ. ಭಾಳಷ್ಟು ಸಲ ಹೆಂಗಸರು ಕೇಳ್ತಾರೆ ಪ್ರೋಸ್ಟೇಟ್ ಅಂದರೆ ಏನು, ನಮಗೆ ಇವು ಇದೆಯಾ ಅಂತ. ಇಲ್ಲ, ಇದು ಗಂಡಸರಲ್ಲಿ ಮಾತ್ರ ಬರುವಂಥದ್ದು ಗಂಡಸರ ಆಕ್ಸೆಸರಿ ಸೆಕ್ಷುವಲ್ ಆರ್ಗನ್ ಅಂತ ಹೇಳ್ಬೋದು. ಇದು ಸಾಧಾರಣ ಒಂದು ವಾಲ್ನಟ್ ಶೇಪ್, ಅಂದರೆ ಒಂದು ವಾಲ್ನಟ್ ನೀವು ಕೇಳಿರ್ಬೋದು, ಅದರ ಶೇಪಲ್ಲಿ ಇರುತ್ತೆ, ಅದರ ಒಂದು ಸೈಜಲ್ಲಿ ಇರುತ್ತೆ. ಒಂದು 20 ರಿಂದ 25 ಗ್ರಾಮ್ ತನಕ ನಾವು ನಾರ್ಮಲ್ ಸೈಜ್ ಅಂತ ಹೇಳ್ತೀವಿ. ಇನ್ನು ಈ ಗ್ರಂಥಿಗೆ ಬರುವಂತಹ ರೋಗಗಳ ಬಗ್ಗೆ ಹೇಳೋದಾದ್ರೆ? ಸೊ ಈ ಗ್ರಂಥಿಗಳಲ್ಲಿ ಒಂದೊಂದು ಏಜಲ್ಲಿ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಥರದ ತೊಂದರೆಗಳು ಬರ್ಬೋದು. ಸಾಧಾರಣವಾಗಿ ನಾವು ಅಂದರೆ ಒಂದು ಯಂಗ್ಸ್ಟರ್ಸಲ್ಲಿ ನಾವು ನೋಡುವಂಥ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಪ್ರೋಸ್ಟೇಟಿಕ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಬರುವಂಥದ್ದು, ಸೋಂಕು ಬರುವಂಥದ್ದು, ಇದು ಕಾಮನ್ ಆಗಿ ನಾವು ನೋಡ್ತೇವೆ. ಅಲ್ಲದೆ ಮುಂದೆ ಅಂದರೆ ಸ್ವಲ್ಪ ವಯಸ್ಸು ಜಾಸ್ತಿ ಆದಂಗೆ ಬಿನೈನ್ ಪ್ರೋಸ್ಟೇಟಿಕ್ ಎನ್ಲಾರ್ಜ್ಮೆಂಟ್, ಅಥವಾ ಇವತ್ತು ನಾವು ಏನು ಮಾತಾಡಬೇಕು ಅಂತ ಇರುವ ಆ ವಿಷಯದ ಅದರದ್ದು ಪ್ರಾಬ್ಲಮ್ಸ್ ಬರ್ತವೆ. ಅದಲ್ಲದೆ ಪ್ರೋಸ್ಟೇಟ್ ಕ್ಯಾನ್ಸರ್ ಎನ್ನುವ ಪ್ರಾಬ್ಲಮ್ಮು ಬರ್ಬೋದು. ಇನ್ನು BPH ಇವಾಗಲೇ ಹೇಳಿದ್ರಿ. ಸೊ ಹೀಗೆ ಹೇಳಿದ್ರಿ ಏನು ಅಂತ? ಸೊ BPH ಅಂದರೆ ಬಿನೈನ್ ಪ್ರೋಸ್ಟೇಟಿಕ್ ಎನ್ಲಾರ್ಜ್ಮೆಂಟ್, ಅಲ್ಲ ಬಿನೈನ್ ಪ್ರೋಸ್ಟೇಟಿಕ್ ಹೈಪರ್ಪ್ಲೇಷಿಯಾ ಅಂತ ಹೇಳ್ತೀವಿ. ಸೊ ಇದು ಕನ್ನಡದಲ್ಲಿ ಸರಿಯಾಗಿ ತರ್ಜುಮೆ ಮಾಡಿದರೆ ಹಾನಿಕಾರಕವಲ್ಲದ ಅಂತ ಹೇಳ್ತೀವಿ. ಬಟ್ ಅದು ಬೇಸಿಕಲಿ ಅದು ಏನು ಹೇಳಬೇಕಂತಿದ್ರೆ ಅದರಲ್ಲಿ ಕ್ಯಾನ್ಸರ್ ಕಣಗಳು ಇರುವುದಿಲ್ಲ. ಸೊ ಬಿನೈನ್ ಎನ್ಲಾರ್ಜ್ಮೆಂಟ್ ಅಂದರೆ ಕ್ಯಾನ್ಸರ್ ಅಲ್ಲದ ಒಂದು ಹಿಗ್ಗುವಿಕೆ. ಸೊ ಇದು ಸಾಧಾರಣವಾಗಿ ಅದೇ ಒಂದು 40-45 ವಯಸ್ಸು ಮೇಲೆ ಬರುವಂಥ ಒಂದು ಪ್ರಾಬ್ಲಮ್. ಸೊ ಇದನ್ನು ಬಿನೈನ್ ಪ್ರೋಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಇದು ಮಧ್ಯವಯಸ್ಕರಲ್ಲೆಲ್ಲ ಕಂಡು ಬರೋದಿಲ್ವಾ? ಹೇಗೆ? ಮಧ್ಯವಯಸ್ಕರಲ್ಲೂ ಸ್ವಲ್ಪ ದೊಡ್ಡದಾಗಬಹುದು, ಬಟ್ ಆದರೂ 45ರ ಮೇಲೆ ಕಾಮನ್ ಆಗಿ ಬರುವಂಥ ಒಂದು ಪ್ರಾಬ್ಲಮ್. ಸೊ ಇದು ಏನಾಗುತ್ತೆ ಅಂತ ಹೇಳಿದರೆ, ಒಂದು ವಯಸ್ಸಾಗ್ತಾ ಇರುವಂಥ ನಮ್ಮಂಥ ಇದು ಗಂಡಸರಲ್ಲಿ ಟೆಸ್ಟೋಸ್ಟೆರೋನ್ ಅನ್ನೋ ಒಂದು ಹಾರ್ಮೋನ್ ಇದೆ. ಸೊ ಅದು ಇನ್ನು ಕೆಲವು ಎನ್ಸೈಮ್ ಆ್ಯಕ್ಷನ್ ಆಗಿ ಅದು ಡೈಹೈಡ್ರೋಟೆಸ್ಟೋಸ್ಟೆರೋನ್ ಅನ್ನೋ ಒಂದು ಅಂಶ ಬರುತ್ತೆ. ಅದರಿಂದ ಈ ಪ್ರೋಸ್ಟೇಟ್ ಕಣಗಳು ಅಲ್ಲ ಕೋಶಗಳು ಜಾಸ್ತಿ ಆಗ್ತವೆ, ಅಂದರೆ ಅದರದ್ದು ಹಿಗ್ಗುವಿಕೆ ನಡೆಯುತ್ತೆ. ಸೊ ಪ್ರೋಸ್ಟೇಟ್ ಆ ಟೈಮಲ್ಲಿ ಯೂಶಲಿ ದೊಡ್ಡದಾಗುವಂಥದ್ದು. ಅದರಿಂದ ಮೂತ್ರದ ಪ್ರಾಬ್ಲಮ್ಗಳು, ಮೂತ್ರ ವಿಸರ್ಜನೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಇವಾಗಲೇ ಹೇಳಿದ್ರಿ 45 ವಯಸ್ಸು ಆದಮೇಲೆ ಇಂತಹ ತೊಂದರೆ ಬರುತ್ತೆ ಅಂತ. ಹಾಗಿದ್ರೆ ಇದೊಂದೇ ಕಾರಣವು, ವಯಸ್ಸು ಮಾತ್ರ ಕಾರಣ ಆಗಿರುತ್ತಾ, ಅಲ್ಲ ಬೇರೆ ಕಾರಣಗಳಿವೆಯಾ BPH ಬರುತ್ತೆ? ಸಾಧಾರಣವಾಗಿ ಮೇಯ್ನಾಗಿ ಇದೆ ಮೇನ್ ಇದು ಇಶ್ಯೂ. ಸೊ 45ರ ಮೇಲೆ ಅಲ್ಲ 50ರ ಮೇಲೆ ಬರುವಂಥ ವಯಸ್ಕರಲ್ಲಿ ಬರುವಂಥ ಒಂದು ಪ್ರಾಬ್ಲಮ್. ಅದಲ್ಲದೆ ಬಹಳಷ್ಟು ಇದು ಅಂದರೆ ನಮ್ಮ ಡಯಟ್ ಆಗಿರ್ಬೋದು, ನಾವು ನಮ್ಮ ಜೀವನ ಶೈಲಿ ಆಗಿರ್ಬೋದು. ಈಗ ಮಧುಮೇಹ ಇರುವಂಥವ್ರಿಗೆ, ಅಲ್ಲ ಬೊಜ್ಜು ಜಾಸ್ತಿ ಇರುವಂಥವ್ರಿಗೆ, ಅಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುವಂಥವ್ರಿಗೆ, ಈವನ್ BP ಇರುವ ಜನರಲ್ಲೂ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದರಲ್ಲೆಲ್ಲ ಈ ಪ್ರೋಸ್ಟೇಟ್ದು ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಜಾಸ್ತಿ. ಅದಲ್ಲದೆ ಅನುವಂಶೀಯವಾಗಿ ಅಥವಾ ಫ್ಯಾಮಿಲಿಯಲ್ ಅಂತ ಹೇಳ್ತೀವಿ, ಅಲ್ಲ ಜೆನೆಟಿಕ್ ಅಂತ ಹೇಳ್ತೀವಿ, ಅದರಲ್ಲೂ ಆ ಥರನೂ ಬರುವ ಸಾಧ್ಯತೆ ಇದ್ದೇ ಇದೆ. ಸೊ ಬರೀ 45ರ ಮೇಲೆ ಬರುವಂಥ ಒಂದು ರೋಗವಲ್ಲ, ಬಟ್ 45ರ ಮೇಲೆ ಬಂದರೆ ಕಾಮನ್ ಆಗಿ ವಯಸ್ಸಿಗೆ ರಿಲೇಟೆಡ್ ಆಗಿರುತ್ತೆ. ಅಲ್ಲದಿದ್ದರೆ ಇವೆಲ್ಲ ಇಶ್ಯೂಸ್ ಅದರಲ್ಲಿ ಅಂದರೆ ಪ್ರೋಸ್ಟೇಟ್ ಹೈಪರ್ಪ್ಲೇಷಿಯಾ ಆಗುವಂಥದ್ದು ಇದರಿಂದಾಗಿ ಅಲ್ಲ. ಈಗ ಮಧುಮೇಹ ಇದ್ದರೆ ಅವರಿಗೆ ಆಗಬೇಕು ಅಂತ ಇಲ್ಲ, ಬಟ್ ಅದರಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಅಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಓಕೆ, ಹಾಗಿದ್ರೆ ಮಧ್ಯವಯಸ್ಕರಲ್ಲೂ ಕೂಡ ಕಾಣಬಹುದು? ಮಧ್ಯವಯಸ್ಕರಲ್ಲಿ ಎಲ್ರಿಗೂ ಪ್ರೋಸ್ಟೇಟ್ ಇರುತ್ತೆ, ಬಟ್ ಪ್ರೋಸ್ಟೇಟ್ ಇದ್ದು ಹೆಚ್ಚಲ್ಲಿ ಮಧ್ಯವಯಸ್ಕರಲ್ಲಿ ಇನ್ಫೆಕ್ಷನ್ ಆಗುವಾಗ, ಅಲ್ಲ ಮೂತ್ರದ ಇನ್ಫೆಕ್ಷನ್ ಆಗುವಾಗ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಆವಾಗ ಅವರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಕೆಲವರಿಗೆ ಅಂದರೆ ಈ ತೊಂದರೆ ಬಂದಿರೋದು ಗೊತ್ತಾಗಲ್ಲ. ಹಾಗಿದ್ರೆ ಅದರ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಯಾವ ರೀತಿಯಾಗಿರುತ್ತೆ, ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸಾಧಾರಣವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಈ ಪೇಷಂಟ್ಸ್ ಅದೇ ಹೆಚ್ಚಿನವರಿಗೆ ಗೊತ್ತಾಗೋದಿಲ್ಲ. ಹೆಚ್ಚಿನವರು ನಮ್ಮ ಅಂದರೆ ಕೆಲವೊಂದು 40 ವಯಸ್ಸಲ್ಲಿ ನಾವು ಯಾವ ಥರ ಮೂತ್ರ ಮಾಡ್ತಿದ್ವಿ ಅಷ್ಟೊಂದು ಸ್ಪೀಡು ಅಥವಾ ವೇಗ ಆ ಟೈಮಲ್ಲಿ ಇರೋದಿಲ್ಲ ಅಂತ ಆವಾಗ ಅವರಿಗೆ ಇದಂತೆಲ್ಲ ಗೊತ್ತಾಗುವಂಥದ್ದು.
ಸೊ ಹೆಚ್ಚಿನವರು ಪೇಷಂಟ್ಸ್ ನಮ್ಮ ಹತ್ರ ಬರುವಂಥವರು ಮೂತ್ರ ಅವರಿಗೆ ಪದೇ ಪದೇ ಹೋಗುವಂಥದ್ದು, ರಾತ್ರಿಯಲ್ಲಿ ಪದೇ ಪದೇ ಏಳಬೇಕಾಗುವಂಥದ್ದು, ಅಂದರೆ ತ್ವರಿತವಾಗಿ ಹೋಗಬೇಕು, ಇಲ್ಲಾಂದರೆ ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ತನ್ನಷ್ಟಕ್ಕೆ ಸೋರಿಕೆ ಆಗುವಂಥದ್ದು, ಅಂದರೆ ಇಲ್ಲಿಂದ ವಾಶ್ರೂಮ್ ಹೋಗುವಷ್ಟೊತ್ತಿಗೆ ಸೋರಿಕೆ ಆಗಿ ಹೋಗುವಂಥದ್ದು. ಕೆಲವೊಬ್ಬರಿಗೆ ಮೂತ್ರದ ಬೇಗ ಕಡಿಮೆ ಆಗುವಂಥದ್ದು, ಮೂತ್ರ ಮಾಡುವಾಗ ಜಾಸ್ತಿ ಸ್ಟ್ರೈನ್ ಮಾಡಬೇಕು, ಅಲ್ಲ ಬಲ ಪ್ರಯೋಗಿಸಬೇಕು, ಮೂತ್ರದ್ದು ಕಟ್ ಆಗುವ ಅಂದರೆ ಇಂಟರ್ಮಿಟೆನ್ಸಿ ಅಂತ ಹೇಳ್ತೀವಿ, ಅಂದರೆ ಕರೆಕ್ಟಾಗಿ ಒಂದೇ ಫ್ಲೋ ಅಲ್ಲಿ ಹೋಗುವುದಿಲ್ಲ. ಅದಲ್ಲದೆ ಅಂದರೆ ತುಂಬ ಹೊತ್ತು ಕಾಯಬೇಕಾಗಿ ಬರುವಂಥದ್ದು, ಅಂದರೆ ಮೂತ್ರ ಹೋಗೋದಕ್ಕಿಂತ ಸ್ಟಾರ್ಟ್ ಆಗೋದಕ್ಕೆ ಬಹಳಷ್ಟು ಹೊತ್ತು ಕಾಯಬೇಕು, ಅಂದರೆ ಇವೆಲ್ಲ ಪ್ರಾಬ್ಲಮ್ಸ್ ಸಾಧಾರಣವಾಗಿ ಬರುತ್ತೆ. ಎಲ್ಲ ಮೂತ್ರ ಹೋಗಿ ಆದಮೇಲೆ ಸ್ವಲ್ಪ ಸೋರಿಕೆ ಬರೋದು, ಕೆಲವೊಬ್ಬರಿಗೆ ಮೂತ್ರದಲ್ಲಿ ಉರಿ ಬರುವಂಥದ್ದು, ಅಲ್ಲ ರಕ್ತ ಬರುವಂಥದ್ದು, ಆ ಥರದ್ದು ಕಾಣ್ಬೋದು. ಹಾಗೆ ಓಕೆ, ಇವಾಗ ನೀರಿನ ಒಂದು ಕುಡಿಯುವಿಕೆಯ ಅಭಾವ ಇದೆಲ್ಲ ಇದಕ್ಕೆ ಕಾರಣ ಆಗುತ್ತಾ ಹೇಗೆ? ಸಾಧಾರಣವಾಗಿ ಇಲ್ಲ. ನಾವಂದ್ರೆ ಪ್ರಾಸ್ಟೇಟ್ದು ಪ್ರಾಬ್ಲಮ್ ಇರುವಾಗ ನಾವು ಪೇಷಂಟ್ಸಿಗೆ ಸ್ವಲ್ಪ ನೀರು ಕಡಿಮೆ ಕುಡಿಬೇಕು, ಅಲ್ಲ ಎಸ್ಪೆಷಲಿ ಅವ್ರು ಹೊರಗಡೆ ಹೋಗುವಾಗಿಲ್ಲ ರಾತ್ರಿಯಲ್ಲಿ ಕಡಿಮೆ ಕುಡಿಬೇಕು ಅಂತ, ಅಂದರೆ ಫ್ಲೂಯಿಡ್ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳ್ತೇವೆ ನಾವು. ಓಕೆ, ಈ ಸಾಧಾರಣವಾಗಿ ಇದು ಯಾರಲ್ಲಿ ಕಂಡು ಬರುತ್ತೆ ಮತ್ತು ಯಾವ ಸಮಯದಲ್ಲಿ ಕಂಡು ಬರುತ್ತೆ ಅಂತ? ಇವಾಗ ಆ ಪ್ರಶ್ನೆಗೆ ಎಕ್ಸಾಕ್ಟ್ಲಿ ನಮಗೆ ಉತ್ತರ ಕೊಡೋಕೆ ಆಗೋದಿಲ್ಲ. ಅಂದರೆ ಇದೇ ವಯಸ್ಸಲ್ಲಿ ಹೀಗೆ ಬರಬೇಕು ಅಂತ ಹೇಳಲ್ಲ. ಸಾಧಾರಣವಾಗಿ ನಮ್ಮ ಹತ್ರ ಬರೋ ಪೇಷಂಟ್ಸ್ ಒಂದು 50ರಿಂದ 60 ಏಜ್ ಇದರಲ್ಲಿ ಇರ್ತಾರೆ. ಕೆಲವೊಬ್ಬ ಪೇಷಂಟ್ಸ್ ಅಂದರೆ ಒಳ ಕಡಿಮೆ ಪೇಷಂಟ್ಸ್ 40-50 ಆ ರೇಂಜಲ್ಲಿ ಇರ್ತಾರೆ. ಯಾವಾಗ ಬರುತ್ತೆ ಅಂತ ಹೇಳಿದಕ್ಕೆ ಇದೇ ಉತ್ತರ, ಅದಕ್ಕಿಂತ ಅಂದರೆ ಎಕ್ಸಾಕ್ಟ್ ನಮಗೆ ಇದೇ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಅಂದರೆ ಓಕೆ ಇದು ಏಜ್ ರಿಲೇಟೆಡ್ ಇಶ್ಯೂ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟು ಬಿಡ್ತಾರೆ. ಅನ್ಲೆಸ್ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅನ್ನುವಾಗಲೇ ಅವರು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಮತ್ತು ಯಾರಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ಹೆಚ್ಚಿನವರು ಈಗ ಎಕ್ಸಾಕ್ಟ್ ನಮಗೆ ಈ ಥರ ಅಂತ ಹೇಳೋಕ್ಕಾಗಲ್ಲ. ಈ ಮಧುಮೇಹ ಇರೋರು, ಅಲ್ಲ BP ಇರೋರು, ಕೊಲೆಸ್ಟ್ರಾಲ್ ಇರೋರು, ಬೊಜ್ಜು ಜಾಸ್ತಿ ಇರೋರಿಗೆ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಓಕೆ, ಹಾಗಿದ್ರೆ ಇದರಲ್ಲಿ ಸ್ಟೇಜಸ್ ಆ ಥರ ಏನಾದರೂ ಇದೆಯಾ? ಯೂಶ್ವಲಿ ಸ್ಟೇಜಸ್ ಅಂತ ಆ ಥರ ಏನಿಲ್ಲ ಮ್ಯಾಮ್. ಅವ್ರು ಬರುವಂಥ ಅವ್ರ ಹತ್ರ ಏನು ರೋಗ ಲಕ್ಷಣಗಳಿರ್ತವೆ ಅವನ್ನು ನಾವು ಸ್ವಲ್ಪ ಗ್ರೇಡ್ ಮಾಡ್ತೀವಿ, ಅಲ್ಲ ಅವ್ರನ್ನ ಸ್ಟೇಜ್ ಮಾಡ್ತೀವಿ. ಅಂದರೆ ಈ ಥರ ಇಷ್ಟೊಂದು ಇದ್ದರೆ ನಾವು ಒಂದು ಸ್ವಲ್ಪ ಪಾಯಿಂಟ್ಸ್ ಅಂತ ಒಂದು ಇಂಟರ್ನ್ಯಾಷನಲ್ ಪ್ರೋಸ್ಟಾಟಿಕ್ ಸಿಂಪ್ಟಮ್ ಸ್ಕೋರ್ ಅಂತ ಹೇಳ್ತೀವಿ. ಸೊ ಅದರ ಪ್ರಕಾರ ನಾವು ಅವರಿಗೆ ಎಷ್ಟರ ಮಟ್ಟಿಗೆ ಅವರಿಗೆ ತೊಂದರೆ ಇದನ್ನು ನಾವು ಸ್ವಲ್ಪ ಅಷ್ಟೊಂದು ತೊಂದರೆ ಇಲ್ಲ, ಅದು ಬಹಳ ತೊಂದರೆ ಇದೆ, ಅಲ್ಲ ಅವರಿಗೆ ತುಂಬ ಅಂದರೆ ತೀವ್ರವಾದ ತೊಂದರೆ ಇರುವಂಥದ್ದು. ಸೊ ಈ ಥರ ನಾವು ಅವ್ರನ್ನ ಡಿವೈಡ್ ಮಾಡಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಹೇಗೆ ಇನ್ನು ಕೆಲವರು ಹೇಗೆ ಮಾಡ್ತಾರೆ ಅಂದರೆ ನಮಗೆ ಸಂಕೋಚ ಇರುತ್ತೆ ತೋರಿಸ್ಕೊಳ್ಳೋಕ್ಕೆ, ಆ ರೀತಿ ಇರಬೇಕಾದ್ರೆ ಅದನ್ನು ಕಡೆಗಣಿಸಿದರೆ ಏನು ಪರಿಣಾಮ ಬೀರುತ್ತೆ? ಸೊ ಸಾಧಾರಣವಾಗಿ ಅದೇ ಹೆಚ್ಚಿನವರು ಇದನ್ನು ಕಡೆಗಣಿಸ್ತಾರೆ. ಅಂದರೆ ಅಟ್ಲೀಸ್ಟ್ ಒಂದು 2 to 3 years ಅವ್ರಿಗೆ ಸ್ಟಾರ್ಟ್ ಆದಮೇಲೆ ಅವರು ಓಕೆ ನನಗಿದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಯೂರಾಲಜಿಸ್ಟ್ನ ಕಾಣುವಂಥದ್ದು. ಸೊ ಆ ಟೈಮಲ್ಲಿ ಅವರು ಕೆಲವೊಬ್ಬರು ಅದನ್ನು ಹಾಗೆ ಇನ್ನೂ ಕಡೆಗಣಿಸ್ತಾರೆ, ತೊಂದರೆ ಇಲ್ಲ, ಇದು ನನ್ನ ವಯಸ್ಸಿಗೆ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಹೇಳಿರ್ತಾರೆ, ಇದು ವಯಸ್ಸಿಂದ ಆಗುವಾಗ ಹೀಗಾಗುತ್ತೆ, ಮೂತ್ರದ ಸ್ಪೀಡ್ ಇರುತ್ತೆ, ಮುಂಚಿನ ಸ್ಪೀಡ್ ಇಲ್ಲ ಅಂತ ಹೇಳುವಾಗ ಅವರು ಭಾಳಷ್ಟು ಜನ ಹಾಗೆ ಅದನ್ನು ಪರಿಗಣಿಸೋದಿಲ್ಲ. ಸೊ ಆ ಥರ ಇರುವಾಗ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಮೂತ್ರದಲ್ಲಿ ಕಲ್ಲಾಗೋ ಚಾನ್ಸಸ್ ಇರುತ್ತೆ, ಮೂತ್ರದಲ್ಲಿ ಮತ್ತೆ ಅಂದರೆ ಮೂತ್ರಕೋಶದಲ್ಲಿ ಕಲ್ಲಾಗುವಂಥದ್ದು, ಮೂತ್ರದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಪ್ರೋಸ್ಟೇಟ್ ಇನ್ಫೆಕ್ಷನ್ ಆಗುವಂಥದ್ದು. ಅಪರೂಪಕ್ಕೆ ಏನಾಗುತ್ತೆ ಅಂತಂದರೆ ಅದು ಪ್ರೋಸ್ಟೇಟ್ ಇಷ್ಟು ದೊಡ್ಡದಾಗಿ ಮೂತ್ರ ಕ್ಲಿಯರ್ ಆಗಿ ಹೋಗದೆ ಕಿಡ್ನಿಗೆ ತೊಂದರೆ ಆಗುವಂಥದ್ದು, ಅಂದರೆ ಕಿಡ್ನಿ ವೈಫಲ್ಯ ಆಗುವಂಥದ್ದು. ಆಮೇಲೆ ಮೂತ್ರ ಕೋಶದ ವೈಫಲ್ಯ ಆಗುವಂಥದ್ದು, ಈ ಥರ ಪ್ರಾಬ್ಲಮ್ಸು ಬರ್ಬೋದು. ಓಕೆ, ಹಾಗಿದ್ರೆ ಈಗ ಬೇರೆ ರೋಗ ಇದ್ದರೆ ಅದು ಇದಕ್ಕೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಮಧುಮೇಹ, ಬೊಜ್ಜು ಇವೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಸೊ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬೇರೆಯವರಿಗೆ ಅಂದರೆ ಇದೇ ಕಾಯಿಲೆ ಅಂದರೆ ಕೆಲವೊಂದು ಮೆಡಿಕೇಶನ್ಸ್ ಅಂದರೆ ಕೆಲವೊಂದು ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಾರ್ಟಿದ್ದು ಕೆಲವೊಂದು ಟ್ಯಾಬ್ಲೆಟ್ಸ್ ಇರ್ತದೆ, ಇಲ್ಲ ಆಸ್ತಮದ ಟ್ಯಾಬ್ಲೆಟ್ಸ್ ಇರ್ತದೆ. ಇದರಲ್ಲಿ ಮೂತ್ರ ಹೋಗುವ ಸ್ವಲ್ಪ ಸ್ಪೀಡ್ ಸ್ವಲ್ಪ ನ್ಯಾಚುರಲಿ ಕಡಿಮೆ ಆಗ್ತದೆ ಆ ಟ್ಯಾಬ್ಲೆಟ್ಸಿಂದಾಗಿ. ಸೊ ಅದರಿಂದ ಅಂಥವರಿಗೆ ಸ್ವಲ್ಪ ಇದರದ್ದು ಇಫೆಕ್ಟ್ ಅಂದರೆ ಇದರದ್ದು ಸಿಂಪ್ಟಮ್ಸ್ ಅಲ್ಲ ಲಕ್ಷಣಗಳು ಜಾಸ್ತಿಯಾಗಿ ಕಂಡು ಬರ್ತವೆ. ಸೊ ಆ ಒಂದು ಇದರಲ್ಲಿ ನಾವು ಯೂಶ್ವಲಿ ಅವ್ರ ಪೇಷಂಟ್ ಬರುವಾಗ ನಾವು ಅವರಿಗೆ ಏನೇನು ಮೆಡಿಕೇಶನ್ಸ್ ತಗೊಳ್ತಾರೆ, ಏನೇನು ಅವರಿಗೆ ತೊಂದರೆ ಇದೆ, ಮೆಡಿಕಲ್ ಹಿಸ್ಟ್ರಿ ಅಂತ ಹೇಳಿದರೆ ಅವರಿಗೆ ಶುಗರು, BP ಇದೆಲ್ಲ ಏನಾದರೂ ಇದೆಯಾ, ಏನೇನು ಮೆಡಿಕೇಶನ್ಸ್ ತಗೊಳ್ತೀವಿ, ಅದರಿಂದ ಏನಾದರೂ ಈ ಥರ ಆಗುವಂಥದ್ದು ಇದೆ ಅಂತ ನಾವು ಏನಿದ್ರು ಅದನ್ನು ಡೀಟೇಲ್ ಆಗಿ ನಾವು ತಿಳ್ಕೊತೀವಿ. ಓಕೆ, ಹಾಗಿದ್ರೆ ಇದರ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಇದ್ರದ್ದು ನಿರ್ವಹಣೆ ಅಂತಂದರೆ ಫಸ್ಟ್ ನಾವು ಅದನ್ನು ಡಯಾಗ್ನೋಸಿಸ್ ಮಾಡ್ತೇವೆ. ಅಂದರೆ ಹೇಗೆ ಇದನ್ನು ಏನಿದೆ ಯಾವ ಥರ ಎಷ್ಟರ ಮಟ್ಟಿಗೆ ಪೇಷಂಟಿಗೆ ತೊಂದರೆ ಇದೆ ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಫಸ್ಟ್ ನಾವು ಪೇಷಂಟ್ ಬಂದಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತೀವಿ, ಯಾವ ಥರ ಇದೆ, ಏನೇನು ತೊಂದರೆ ಇದೆ. ನಾನು ಹೇಳಿದಂಗೆ IPSS ಸ್ಕೋರ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಅಪ್ಲೈ ಮಾಡಿ ನೋಡ್ತೀವಿ ಎಷ್ಟರ ಮಟ್ಟಿಗೆ ಇವರಿಗೆ ಇದು ರೋಗದ ತೀವ್ರತೆ ಇದೆ ಅಂತ. ಅದಾದಮೇಲೆ ನಾವು ಒಂದು ಗುದದ್ವಾರದ ಮೂಲಕ ಅಲ್ಲ ಗುದನಾಳದ ಪರೀಕ್ಷೆ ಮಾಡ್ತೀವಿ. ಸೊ ಇದರಲ್ಲಿ ನಾವು ಪ್ರೋಸ್ಟೇಟಿದ್ದು ಸೈಜ್ ಅಂದರೆ ಪ್ರೋಸ್ಟೇಟ್ ಎಷ್ಟು ದೊಡ್ಡದಿದೆ
ಬೆಳೆದಿದೆ, ಯಾವ ಥರ ಇದೆ, ಏನಾದರೂ ಒಂದು ಸಣ್ಣ ಗಟ್ಟಿ ಗುಳ್ಳೆ ಥರ ಏನಾದರೂ ಇದೆಯಾ ಅದರಲ್ಲಿ, ನೋವಿದೆಯಾ, ಯಾಕಂದರೆ ಇನ್ಫೆಕ್ಷನ್ ಇರುವ ಕೆಲವು ನೋವು ಇರ್ತದೆ, ಏನಾದರೂ ಗಟ್ಟಿಯಾಗಿರುವಂಥ ಒಂದು ಇದಿದ್ರೆ ಕ್ಯಾನ್ಸರ್ ಇರುವ ಚಾನ್ಸಸ್ ಇರ್ತದೆ. ಸೊ ಇವೆಲ್ಲ ನಾವು ಡೀಟೇಲ್ ಆಗಿ ನಾವು ನೋಡ್ತೇವೆ. ಅದಾದಮೇಲೆ ನಾವು ಅವರ ಯೂರಿನಲ್ಲಿ ಇನ್ಫೆಕ್ಷನ್ ಥರ ಈಗ ಮೂತ್ರ ಉರಿ ಆಗುವಂಥದ್ದು ಅಲ್ಲ ಗಡಿಗಡಿಗೆ ಹೋಗುವಂಥದ್ದು ಮೂತ್ರದ ಇನ್ಫೆಕ್ಷನಲ್ಲೂ ಇರುವ ಸಾಧ್ಯತೆ ಇದೆ, ಸೋಂಕಲ್ಲಿ ಇರುವ ಸಾಧ್ಯತೆ ಇದೆ. ಸೊ ಆ ಥರ ಇರುವಾಗ ನಾವು ಅವ್ರನ್ನ ಮೂತ್ರದ್ದು ಟೆಸ್ಟ್ ಮಾಡ್ತೇವೆ, ಯೂರಿನ್ ರೂಟೀನ್ ಅಂತ ಹೇಳ್ಬೋದು, ಯೂರಿನ್ ಕಲ್ಚರ್ ಅಂತ ಹೇಳ್ತೇವೆ. ಆಮೇಲೆ ಕಾಮನ್ ಆಗಿ ನಾವು ಮಾಡುವಂಥದ್ದು ಒಂದು ಪೇಷಂಟ್ ನಮ್ಮನ್ನು ಕಾಣಲಿಕ್ಕೆ ಬರುವಾಗ ಮಾಡುವಂಥದ್ದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನಮಗೆ ಕಿಡ್ನಿದ್ದು ಅಲ್ಲ ಬ್ಲ್ಯಾಡರ್ ಮೂತ್ರಕೋಶದ್ದು ಆಮೇಲೆ ಪ್ರೋಸ್ಟೇಟ್ ಇದು ಇದರದ್ದು ಕ್ಲಿಯರ್ ನಮಗೆ ಐಡಿಯಾ ಸಿಗ್ತದೆ. ಪ್ರೋಸ್ಟೇಟ್ ಎಷ್ಟು ದೊಡ್ಡದಾಗಿರ್ಬೋದು, ಅದರಿಂದ ಮೂತ್ರ ಕ್ಲಿಯರ್ ಆಗಿ ಹೋಗ್ತಾ ಇದೆ ಅಲ್ಲಿ ಕ್ಲಿಯರ್ ಅಂದರೆ ಬಾಕಿ ಆಗ್ತಾ ಇದೆಯಾ, ಕಿಡ್ನಿಗೆ ಏನಾದರೂ ತೊಂದರೆ ಇದೆ, ಕಿಡ್ನಿಯಲ್ಲಿ ಏನಾದರೂ ಊದ್ತಾ ಇದೆಯಾ, ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಅಲ್ಲದೆ ಪ್ರೋಸ್ಟೇಟಲ್ಲಿ ಏನಾದರೂ ಚೇಂಜಸ್ ಇದೆ ಅಂದರೆ ಅಲ್ಟ್ರಾಸೋನಿಕ್ ಚೇಂಜಸ್ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಅಂದರೆ ನಮಗೆ ನೆಕ್ಸ್ಟ್ ಡಯಾಗ್ನೋಸಿಸ್ ಇನ್ ಕೇಸ್ ಕ್ಯಾನ್ಸರ್ ಇದ್ದರೆ ಅದರಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಅಲ್ಟ್ರಾಸೋನಿಕ್ ಪಿಕ್ಚರ್ ಇರ್ತದೆ. ಸೊ ಆ ಥರದ್ದೆಲ್ಲ ನಮಗೆ ಗೊತ್ತಾಗುವಂಥದ್ದು. ಸೊ ಅದಾದಮೇಲೆ ಇನ್ ಕೇಸ್ ನಮಗೆ ಅವರಿಗೆ ಮೂತ್ರ ಕ್ಲಿಯರಾಗಿ ಹೋಗ್ತಾ ಇಲ್ಲ ಅಂದರೆ ನಮಗೂ ಗೊತ್ತಾಗಬೇಕು ಎಷ್ಟರ ಮಟ್ಟಿಗೆ ಅದು ಹೋಗ್ತಾ ಇದೆ ಅಂತ. ಸೊ ಅದಕ್ಕೆ ನಾವೊಂದು ಯೂರೋಫ್ಲೋಮೆಟ್ರಿ ಅಂದರೆ ಮೂತ್ರದ ವೇಗದ ಒಂದು ಪರೀಕ್ಷೆ ನಾವು ಮಾಡ್ತೇವೆ. ಸೊ ಅದರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟಿದೆ, ಎಷ್ಟರ ಮಟ್ಟಿಗೆ ಅವ್ರು ಮೂತ್ರ ಮಾಡೋಕ್ಕಾಗ್ತಾ ಇದೆ. ಆಮೇಲೆ ಅದಾದಮೇಲೆ ನಾವು ಸ್ಕ್ಯಾನಿಂಗ್ ಮಾಡಿ ಮತ್ತೆ ಮೂತ್ರ ಬಾಕಿ ಇದೆ ಅಂತ ನೋಡ್ತೇವೆ. ಸೊ ಇವೆಲ್ಲ ಟೆಸ್ಟ್ಗಳು ನಾವು ಸಾಧಾರಣವಾಗಿ ಮಾಡುವಂಥವು. ಕೆಲವೊಬ್ಬರಿಗೆ ಮೂತ್ರ ಈ ಪ್ರೋಸ್ಟೇಟ್ ಇದಲ್ಲದೆ ಮೂತ್ರಕೋಶದ್ದೇ ಪ್ರಾಬ್ಲಮ್ ಇರುತ್ತೆ, ಅಂದರೆ ಸುಮಾರು ವರ್ಷಗಳಿಂದ ಪ್ರೋಸ್ಟೇಟಿಂದ ಪ್ರಾಬ್ಲಮ್ ಇರುವಾಗ ಮೂತ್ರಕೋಶದ ವೈಫಲ್ಯ ಆಗುತ್ತೆ. ಮೂತ್ರಕೋಶದಲ್ಲಿ ಒಂದು ಮಸಲ್ ಇದೆ, ಅದರ ಸ್ನಾಯುಗಳು ವೈಫಲ್ಯ ಆದಾಗ ಅಂದರೆ ಮೂತ್ರ ಕೋಶದ್ದೇ ವೀಕ್ನೆಸ್ ಇರುತ್ತೆ. ಸೊ ಆ ಥರ ಇದ್ದಾಗ ನಾವು ಯೂರೋಡೈನಮಿಕ್ ಸ್ಟಡಿ ಅಂತೂ ಒಂದು ಟೆಸ್ಟ್ ಇದೆ. ಸೊ ಅದು ಮಾಡಿ ನೋಡುವಂಥದ್ದು ಇದೆ. ಆಮೇಲೆ ಇನ್ ಕೇಸ್ ಕ್ಯಾನ್ಸರ್ ಇದ್ದು ನಮಗೆ ಸಂಶಯ ಇದೆ ಅಂತಂತ ಹೇಳಿದ್ರೆ ಸೀರಮ್ PSC ಅಂತ ಹೇಳ್ತೀವಿ, ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ. ಅದು ಟೆಸ್ಟನ್ನು ನಾವು ಬ್ಲಡ್ ಟೆಸ್ಟ್ ಆಗಿ ನಾವು ಮಾಡ್ತೀವಿ. ಹಾಗಿದ್ರೆ ಇದು ಕ್ಯಾನ್ಸರ್ಗೆ ಕೂಡ ಒಳಗಾಗುವಂಥ ಚಾನ್ಸಸ್ ಇರುತ್ತಾ? ಸಾಧಾರಣವಾಗಿ ಇಲ್ಲ. ಸೊ ನಮಗೆ ನಾವು ಡೈರೆಕ್ಟಾಗಿ ನಾವು ಒಂದು ಪೇಷಂಟ್ ಬಂದಾಗ PSA ಟೆಸ್ಟ್ ಮಾಡಬೇಕು ಅದರಲ್ಲಿ ಜಾಸ್ತಿ ಇದಂತಲ್ಲ. ಕ್ಯಾನ್ಸರ್ದು ಸಂಶಯ ಇದ್ದರೆ ಇಲ್ಲದಿದ್ದರೆ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಕ್ಯಾನ್ಸರ್ದು ಇಶ್ಯೂ ಇದೆ ಆವಾಗ ಮಾತ್ರ ನಾವು PSA ಟೆಸ್ಟ್ ಮಾಡ್ತೇವೆ ಸಾಧಾರಣವಾಗಿ. ಆಮೇಲೆ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇದರಲ್ಲಿ ಭಾಳ ಕಡಿಮೆ. ಅದರದ್ದು ಸೈಡ್ ಬೈ ಸೈಡ್ ಇರ್ಬೋದು, ಬಟ್ ಇದರಿಂದ ಪ್ರೋಸ್ಟೇಟಿಕ್ ಎನ್ಲಾರ್ಜ್ಮೆಂಟ್, ಬಿನೈನ್ ಪ್ರೋಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಏನಿದೆ ಅದರಿಂದ ಅದು ಮುಂದೆ ಹೋಗಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ, ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಹಾಗಿದ್ರೆ ಇಂಥ ಒಂದು ಸಮಸ್ಯೆಯ ಸಂದರ್ಭದಲ್ಲಿ ವೈದ್ಯಕೀಯ ನಿರ್ವಹಣೆಯ ಪಾತ್ರ ಏನು? ಏನಾದರೂ ಸವಾಲುಗಳು ಎದುರಾಗುತ್ತಾ ಹೇಗೆ? ಹೌದು. ಸೊ ಇದರ ನಿರ್ವಹಣೆ ಅನ್ನೋದು ಯೂಶ್ವಲಿ ನಾವು ಸ್ಟೆಪ್ ವೈಸ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಸೊ ಇನಿಷಿಯಲಿ ನಾವು ಪೇಷಂಟ್ ಬಂದಾಗ ಅವರಿಗೆ ನಾವು ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಏನು ಅವ್ರ ಲೈಫ್ ಸ್ಟೈಲ್ ಇದೆ, ಅವ್ರ ಜೀವನ ಪದ್ಧತಿ ಏನಿದೆ, ಅವ್ರು ಯಾವ ಥರ ಡಯಟ್ ತೊಗೊಳ್ತಾರೆ, ಅವರಿಗೆ ಮಲಬದ್ಧತೆ ಇದೆಯಾ, ಕಾನ್ಸ್ಟಿಪೇಷನ್ ಇದೆಯಾ, ಅದನ್ನು ಅವಾಯ್ಡ್ ಮಾಡುವಂಥ ಡಯಟ್ ಹೇಳ್ತೀವಿ. ನೀರು ಸ್ವಲ್ಪ ನಾವು ಅದನ್ನು ಲಿಮಿಟ್ ಮಾಡಲಿಕ್ಕೆ ಹೇಳ್ತೀವಿ. ಸೊ 1 ರಿಂದ 2 ಲೀಟ್ರ್ ತನಕ ನಾವು ಲಿಮಿಟ್ ಮಾಡ್ತೀವಿ. ರಾತ್ರಿ ಜಾಸ್ತಿ ನೀರು ತಗೋಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಈವನ್ ನಾವು ಕೆಫಿನ್, ಕಾಫಿ ಅಥವಾ ಟೀ ಅಥವಾ ಮದ್ಯಪಾನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಇವೆಲ್ಲ ನಾವು ಫಸ್ಟ್ ಅವರಿಗೆ ಒಂದು ಅಡ್ವೈಸ್ ಕೊಡ್ತೀವಿ. ಅದಲ್ಲದೆ ಟ್ಯಾಬ್ಲೆಟ್ಸ್ ಅಂದರೆ ವೈದ್ಯಕೀಯವಾಗಿ ನಾವು ನೋಡೋದಿದ್ರೆ ಇನಿಷಿಯಲಿ ನಾವು ಅದನ್ನೇ ಸ್ಟಾರ್ಟ್ ಮಾಡುವಂಥದ್ದು. ಸೊ ಅದರಲ್ಲಿ ಭಾಳಷ್ಟು ವೆರೈಟಿ ಆಫ್ ಟ್ಯಾಬ್ಲೆಟ್ಸ್ ಇದ್ದಾವೆ. ಒಂದು ಆಲ್ಫಾ ಬ್ಲಾಕರ್ ಅಂತ ಒಂದು ಕ್ಲಾಸ್ ಇದೆ, ಇನ್ನೊಂದು ಆಲ್ಫಾ ರೆಡಕ್ಟೇಸ್ 5-ಆಲ್ಫಾ ರೆಡಕ್ಟೇಸ್ ಇನಿಬಿಟರ್ಸ್ ಅಂತ ಹೇಳ್ತೀವಿ. ಸೊ ಇವೆರಡು ಟ್ಯಾಬ್ಲೆಟ್ಸ್ ನಾವು ಕಾಮನ್ ಆಗಿ ನಾವು ಕೊಡುವಂಥದ್ದು. ಸೊ ಇದು ಟ್ಯಾಮ್ಸುಲೋಸಿನ್ ಅಂತ ಹೇಳ್ತೀವಿ, ಆಲ್ಫಾಜೋಸಿನ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಥರದ ಟ್ಯಾಬ್ಲೆಟ್ಸ್ ಇದ್ದಾವೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೂತ್ರ ಪ್ರೋಸ್ಟೇಟ್ ಇದ್ದು ಒಂದು 5-ಆಲ್ಫಾ ರಿಡಕ್ಟೇಸ್ ಇನಿಬಿಟರ್ಸ್ ಅನ್ನುವಂಥದ್ದು ಪ್ರೋಸ್ಟೇಟ್ ಇದ್ದ ಸೈಜನ್ನು ಸ್ವಲ್ಪ ಸಣ್ಣದಾಗುತ್ತೆ, ಅದನ್ನು ಅದು ಹಿಗ್ಗಿರೋದನ್ನು ಅದು ಸ್ವಲ್ಪ ಕುಗ್ಗಿಸುತ್ತೆ. ಅದಲ್ಲದೆ ಆಲ್ಫಾ ಬ್ಲಾಕರ್ಸ್ ಅನ್ನುವಂಥ ಅವು ಕೆಲವು ಮೂತ್ರ ನಾಳದಲ್ಲಿರುವಂಥದ್ದು ಇಲ್ಲ ಮೂತ್ರಕೋಶ ಪ್ಲಸ್ ಪ್ರೋಸ್ಟೇಟ್ ಇದ್ದ ನಡುವೆ ಇರುವಂಥ ಭಾಗದಲ್ಲಿ ಕೆಲವು ಸ್ನಾಯುಗಳಿರ್ತವೆ, ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಅದರಿಂದ ಮೂತ್ರ ಕ್ಲಿಯರ್ ಆಗಿ ಹೋಗುವಂಥದ್ದು ಇರುತ್ತೆ. ಸೊ ಇವೆರಡು ಟ್ಯಾಬ್ಲೆಟ್ಸ್ ಸಾಧಾರಣವಾಗಿ ನಾವು ಒಂದಾದ್ರೆ ಸಪ್ರೇಟ್ ಆಗಿ ಕೊಡ್ತೀವಿ, ಇಲ್ಲಾಂದರೆ ಅದೊಂದು ಕಾಂಬಿನೇಷನ್ ಆಗಿ ನಾವು ಕೊಡ್ತೀವಿ, ಎರಡನ್ನೂ ಒಟ್ಟಿಗೆ ಕೊಡ್ತೀವಿ. ಬೇರೆ ಕೆಲವು ಕ್ಲಾಸ್ ಆಫ್ ಡ್ರಗ್ಸ್ ಇದ್ದಾವೆ, ಅಂದರೆ ಅದು ಅವರ ಅವರ ಸಿಂಪ್ಟಮ್ಸ್ ಅಲ್ಲ ರೋಗ ಲಕ್ಷಣಗಳನ್ನು ಅನುಸರಿಸಿ ನಾವು ಅವರಿಗೆ ಟ್ಯಾಬ್ಲೆಟ್ ಕೊಡುವಂಥದ್ದು. ಓಕೆ, ಈಗ ಇಂಥ ಒಂದು ಪ್ರಾಬ್ಲಮ್ ಇದೆ ಅಂತ ಆದರೆ ಅವರು ಅದೇ ಪ್ರಾಬ್ಲಮನ್ನು ಇಟ್ಕೊಂಡು ಮತ್ತೆ ಜೀವನ ಮಾಡ್ಬೋದಾ ಹೇಗೆ ಅಂತ? ಹೌದು, ಈ ಟ್ಯಾಬ್ಲೆಟ್ ಸಾಧಾರಣವಾಗಿ ನಾವು ಅಂದರೆ ಲಾಂಗ್ ಟರ್ಮ್ ತಗೊಳ್ಳೋರು ಇದ್ದಾರೆ, ಭಾಳಷ್ಟು ವರ್ಷಗಳಾಗಿ ತಗೊಳ್ಳೋರು ಇರ್ತಾರೆ. ಸೊ ನಾವು ಇನಿಷಿಯಲಿ ನಾವು ಆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ ಮೇಲೆ ಅವರ ಇಂಪ್ರೂವ್ಮೆಂಟ್ ಹೇಗಿದೆ, ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಬೆಟರ್ ಅನಿಸ್ತಾ ಇದೆಯಲ್ಲ ಅಂತ ನಾವು ಅಸೆಸ್ ಮಾಡ್ತೀವಿ. ಸೊ ಇವೆಲ್ಲ ಟೆಸ್ಟ್ಗಳನ್ನು ನಾವು ಮತ್ತೆ ಮಾಡಬಹುದು. ಸೊ ಆ ಟೆಸ್ಟ್ಗಳನ್ನ ಅನುಸರಿಸಿ ನಾವು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಬೋದಾ, ಅಲ್ಲ ಯಾವ ಥರ ಕಾಂಬಿನೇಷನ್ ಅವ್ರಿಗೆ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಅದು
ಅವರಿಗೆ ಕೊಡುವಂಥದ್ದು. ಸೊ ವೈದ್ಯಕೀಯವಾಗಿ ನಾವು ಅವ್ರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುವಂಥದ್ದಿದ್ದರೆ ನಾವು ಅದೇ ಲೈನಲ್ಲಿ ನಾವು ಹೋಗ್ತೇವೆ. ಮತ್ತು ಈ ಟ್ಯಾಬ್ಲೆಟ್ಸ್ಗೆ ಅದರದ್ದೇ ಆದ ಕೆಲವು ಸೈಡ್ ಎಫೆಕ್ಟ್ಸ್ ಇದೆ. ಕೆಲವೊಬ್ರು ಕಿಡ್ನಿ ಎಲ್ಲ ಇದಾಗುತ್ತಾ, ಅದರಿಂದ ಕಿಡ್ನಿಗೆ ಏನೋ ತೊಂದರೆ ಆಗುತ್ತೆ ಅಂತೆಲ್ಲ ಕೇಳ್ತಾರೆ. ಬಟ್ ಆ ಥರ ಸಾಧಾರಣವಾಗಿ ಆಗುವಂಥದ್ದಲ್ಲ. ಅದಕ್ಕೆ ಕಿಡ್ನಿದು ಪ್ರಾಬ್ಲಮ್ ಮುಂಚೆನೇ ಇದ್ದರೆ ನಾವು ಅದರ ಡೋಸನ್ನು ಸ್ವಲ್ಪ ಕಡಿಮೆ ಮಾಡಿ ಕೊಡುವಂಥದ್ದಾಗಿರುತ್ತೆ. ಅದಲ್ಲದೆ ಬೇರೆ ಕೆಲವರಿಗೆ ತಲೆನೋವು ಬರುವಂಥದ್ದು, ತಲೆ ತಿರುಗಿದಂಗೆ ಆಗುವಂಥದ್ದು. ಸೊ ಈ ಥರ ಮೈನರ್ ಇಶ್ಯೂಸ್ ಇರ್ತದೆ. ಓಕೆ. ಸೊ ನೀವು ಆವಾಗಲೇ ಹೇಳಿದರೆ ಆಹಾರ ಕ್ರಮವನ್ನು ಸ್ವಲ್ಪ ಸಡಿಲಿಕೆ ಮಾಡ್ತೇವೆ ನಾವು ಅಂತ. ಹಾಗಿದ್ರೆ ಈ ಆಹಾರ ಕ್ರಮದಿಂದಾಗಿ ಈ ಒಂದು ತೊಂದರೆ ಆಗುತ್ತಾ ಹೇಗೆ? ಸಾಧಾರಣವಾಗಿ ನಾವು ನೋಡೋದಿದ್ರೆ ಆಹಾರಕ್ಕೆ ಡೈರೆಕ್ಟ್ ಆದ ಇದೇನಿಲ್ಲ. ಅಂದರೆ ಈಗ ನೀರು ಮೂತ್ರ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂಥವು, ಅಂದರೆ ಕಾಫಿ, ಕೆಫೆನ್, ಟೀ ಎಲ್ಲ ಮದ್ಯಪಾನ ಮಾಡುವಂಥದ್ದು. ಸೊ ಇದರಲ್ಲಿ ಮೂತ್ರ ಜಾಸ್ತಿ ಬರುತ್ತೆ. ಸೊ ಜಾಸ್ತಿ ಪ್ರೊಡ್ಯೂಸ್ ಆದಂಗೆ ಅವರಿಗೆ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅವರ ಸಿಂಪ್ಟಮ್ಸ್ ಅಂದರೆ ಅವರ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ಇದನ್ನು ಹೇಳುವಂಥದ್ದು. ಅಲ್ಲದೆ ಇದು ಮಾಡಿದ್ರೆ ರೋಗ ಕಂಪ್ಲೀಟಾಗಿ ಹೋಗುತ್ತೆ, ಅಲ್ಲ ಪ್ರೋಸ್ಟೇಟ್ ಹೋಗುತ್ತೆ ಅಂತ ಹೇಳುವಂಥದ್ದಲ್ಲ. ಅದಲ್ಲದೆ ಮಲಬದ್ಧತೆ, ಅದು ಬಹಳ ಇಂಪಾರ್ಟೆಂಟ್. ಅಂದರೆ ಮಲಬದ್ಧತೆ ಇದ್ದರೆ ಅವರಿಗೆ ಮೂತ್ರದ ಪ್ರಾಬ್ಲಮ್ಗಳು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆದಷ್ಟು ಮಲಬದ್ಧತೆ ಕಡಿಮೆ ಮಾಡುವಂಥದ್ದು, ಒಂದು ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುವಂಥ ಡ್ರಗ್ಸ್, ಅಂದರೆ ಜಾಸ್ತಿ ಫೈಬರ್ಸ್ ನಾವು ತೊಗೊಳ್ಬೇಕು, ನಾವು ಅದೇ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೆಲ್ಲ ಹೇಳ್ತೀವಿ. ಓಕೆ. ಹಾಗಿದ್ರೆ ಆವಾಗಲೇ ಹೇಳಿದಾಗೆ ನೀವು ನೀರನ್ನು ಕಡಿಮೆ ಕುಡಿಲಿಕ್ಕೆ ಹೇಳ್ತೇವೆ ಅಂತ, ಇದು ಬೇರೆ ಏನಾದರೂ ರೋಗಕ್ಕೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರಲ್ವಾ? ಕಡಿಮೆ ಅಂದರೆ ಸಾಧಾರಣ ಮನುಷ್ಯರು ನಾವು ಒಂದು ಲೀಟ್ರ್ ಕುಡಿಯೋದೇ ದೊಡ್ಡದು. ಸೊ ಯೂಶ್ವಲಿ ನಾವು 1 ರಿಂದ 2 ಲೀಟ್ರ್ ಕುಡಿಬೇಕು. ಮತ್ತು ಕೆಲವೊಬ್ಬರಿಗೆ ಅರ್ಜೆನ್ಸಿ, ಅಂದರೆ ಪದೇ ಹೋಗಬೇಕು, ತ್ವರಿತವಾಗಿ ಹೋಗುವಂಥದ್ದು, ಕಂಟ್ರೋಲ್ ಮಾಡಲಿಕ್ಕೆ ಆಗುವಂಥದ್ದು ಆ ಥರ ಇರುತ್ತೆ. ಅದಕ್ಕೆ ಸಪ್ರೇಟ್ ಆದ ಟ್ಯಾಬ್ಲೆಟ್ಸ್ ಇರ್ತದೆ. ಬಟ್ ಆದರೂ ನಾವು ಅವರಿಗೆ ಒಂದು ಲೈಫ್ ಸ್ಟೈಲ್ ಮಾಡಬೇಕು. ಎಲ್ಲಾದರೂ ಹೋಗುವಂಥದ್ದಿದ್ದಾರೆ, ಯಾವುದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ, ಸೊ ಆ ಥರ ಇದ್ದರೆ ಸ್ವಲ್ಪ ನೀರು ಕಡಿಮೆ ಕುಡಿಯೋಕ್ಕೆ ಹೇಳ್ತೀವಿ. ಇಲ್ಲ ರಾತ್ರಿ ಸಾಧಾರಣ ಒಂದು 8 ರಿಂದ 9 ಗಂಟೆ ಮೇಲೆ ಅವರು ಒಂದು ಊಟಕ್ಕೆ ಕುಡಿಯುವಂಥ ಒಂದು ಗ್ಲಾಸ್ ನೀರು ಅದು ಬಿಟ್ಟರೆ ಎಕ್ಸ್ಟ್ರಾ ಕುಡಿಯೋದು. ಕೆಲವರಿಗೆ ಅಭ್ಯಾಸ ಇರುತ್ತೆ 1 ಲೀಟ್ರ್ 2 ಲೀಟ್ರ್ ಒಟ್ಟಿಗೆ ಕುಡಿಯುವಂಥದ್ದು, ಬೆಳಿಗ್ಗೆ ಎದ್ದು ಕೂಡಲೇ 1 ಲೀಟ್ರ್ ಕುಡಿಯುವಂಥದ್ದು. ಸೊ ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ರೋಸ್ಟೇಟ್ ಪ್ರಾಬ್ಲಮ್ ಇರುವಂಥವರಿಗೆ ಇದು ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇದೆ. ಓಕೆ. ಇನ್ನು ಡಯಾಬಿಟಿಸ್ ಇರುವವರು ಈ ತೊಂದರೆ ಕೂಡ ಇದ್ದರೆ ಅವರು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ? ಡಯಾಬಿಟಿಸ್ ಮ್ಯಾನೇಜ್ ಮಾಡಿದರೆ ಸಾಕು. ಅಂದರೆ ಡಯಾಬಿಟಿಸ್ ಇರುವಾಗ ಹೆಚ್ಚಿನವರಿಗೆ ಮತ್ತೆ ಪದೇ ಮೂತ್ರ ಹೋಗುವಂಥ ಪ್ರಾಬ್ಲಮ್ ಇರುತ್ತೆ. ಸುಮಾರು ವರ್ಷಗಳಿಂದ ಡಯಾಬಿಟಿಸ್ ಇರೋರಿಗೆ ಏನಾಗುತ್ತೆ ಅಂದರೆ ಡಯಾಬಿಟಿಸ್ ಕೆಲವರಿಗೆ ನರಗಳ ತೊಂದರೆ, ಅಂದರೆ ಡಯಾಬಿಟಿಕ್ ಸಿಸ್ಟೋಪತಿ ಅಂತ ಹೇಳ್ತೀವಿ. ಸಿಸ್ಟೋಪತಿ ಅಂದರೆ ಬ್ಲಾಡರ್, ಮೂತ್ರಕೋಶದ ನರಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ತುಂಬ ವರ್ಷಗಳಾದಮೇಲೆ ನಾನು ಹೇಳ್ತಾ ಇರೋದು. 1-2 ವರ್ಷಗಳಿಂದ ಆದ ತುಂಬ ಅನ್ಕಂಟ್ರೋಲ್ಡ್ ಇದೆ, ಅಂದರೆ ಕಂಟ್ರೋಲಲ್ಲಿ ಇಲ್ಲ ಶುಗರ್, ಆ ಥರ ಇದ್ದಾಗ ಈ ಥರ ಪ್ರಾಬ್ಲಮ್ ಬರುವ ಚಾನ್ಸಸ್ ಇರ್ತದೆ. ಸೊ ಮೂತ್ರ ಸರಿಯಾಗಿ ಹೋಗದೇ ಇರುವಂಥದ್ದು, ಅಂದರೆ ಪ್ರಾಸ್ಟೇಟಿಗೆ ಸಂಬಂಧಿಸಿದ ಅದೇ ಸಿಮಿಲರ್, ಅಂದರೆ ಇದನ್ನು ಆಲ್ಮೋಸ್ಟ್ ಅದು ಅನುಕರಿಸುತ್ತೆ. ಬಟ್ ಪ್ರಾಸ್ಟೇಟ್ ಇರೋರಿಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಓಕೆ. ಈಗ ಪ್ರಾಸ್ಟೇಟ್ ಇದ್ದವರು ಅಕಸ್ಮಾತಾಗಿ ಅವರು ಲೈಂಗಿಕತೆಗೆ ಏನಾದ್ರು ತೊಂದರೆ ಬರುತ್ತಾ ಹೇಗೆ? ಸಾಧಾರಣವಾಗಿ ಆ ಥರ ಆಗಲ್ಲ. ಬಟ್ ಅವರ ಏಜ್ ರಿಲೇಟೆಡ್ ಏನಿರುತ್ತೆ, ವಯಸ್ಸಾಗುವಂಥ ಕೆಲವು ಚೇಂಜಸ್ ಇರ್ತದೆ, ಕೆಲವು ಹಾರ್ಮೋನಲ್ ಚೇಂಜಸ್ ಇರ್ತವೆ, ಇವೆಲ್ಲ ಇರುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಈಗ ಪ್ರಾಸ್ಟೇಟ್ ಇರೋವರಿಗೆ, ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಪ್ರಾಸ್ಟೇಟೈಟಿಸ್ ಇರೋವರಿಗೂ ಸ್ವಲ್ಪ ಲೈಂಗಿಕತೆ ಸ್ವಲ್ಪ ಕೊರತೆ ಇರಬಹುದು. ಸೊ ಅದರ ಪ್ರಕಾರ ನಾವು ಅಂದರೆ ಆ ವಯಸ್ಸಿನ ಆ ಒಂದು ಅಂದರೆ ಇದರಿಂದಾಗಿ ಆಗೋದಂತ ಹೇಳಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೋಸ್ಕರ ಇರುವಂಥ ಮೆಡಿಕೇಷನ್ಸ್ ನಾವು ಯೂಶ್ವಲಿ ಒಂದು ಕಾಂಬಿನೇಷನ್ ಥೆರಪಿಯಾಗಿ ನಾವು ಕೊಡ್ತೇವೆ. ಓಕೆ. ಇನ್ನು ಶಸ್ತ್ರಚಿಕಿತ್ಸೆ ಯಾವ ಸ್ಟೇಜಲ್ಲಿ ಮಾಡಬೇಕಾಗತ್ತೆ? ಓಕೆ. ಸಾಧಾರಣವಾಗಿ ನಾವು ಬರುವಂಥ ಪೇಷಂಟ್ಸಿಗೆ ನಾವು ಈ ಡಯಟ್ರಿ ಮಾಡಿಫಿಕೇಷನ್ಸ್ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ನಾವು ಹೇಳ್ತೇವೆ. ಅದಾದಮೇಲೆ ಮೆಡಿಕೇಷನ್ ಸ್ಟಾರ್ಟ್ ಮಾಡ್ತೇವೆ. ಸೊ ಈ ಮೆಡಿಕೇಷನ್ಸಲ್ಲಿ ಅವರು ಇಂಪ್ರೂವ್ಮೆಂಟ್ ಕಂಡ್ರೆ, ಅವರಿಗೆ ಬೆಟರ್ ಅಂತ ಅನಿಸಿದ್ರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೇವೆ. ಈಗ ಶಸ್ತ್ರಚಿಕಿತ್ಸೆ ಯಾರಿಗೆ ಬೇಕು, ಅಲ್ಲ ಯಾವ ಪೇಷಂಟ್ಸ್ಗೆ ಬೇಕಾಗ್ಬೋದು ಅಂತ ಹೇಳಿದ್ರೆ ಭಾಳ ಕಡಿಮೆ ಇಂಡಿಕೇಷನ್ಸ್, ಅಂದರೆ ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ಬೇಡ, ನನಗೆ ಡೈಲಿ ತಗೊಳ್ಳುವಂಥದ್ದು ಇಷ್ಟ ಇಲ್ಲ ಅಂತ ಅಂದರೆ, ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ, ಅದರಿಂದ ಅವರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದವರಿಗೆ ಅವು ನಾವು ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಮತ್ತೆ ಇರುವಂಥದ್ದು ಅಂತ ಹೇಳಿದರೆ ಮೂತ್ರಪಿಂಡದಲ್ಲಿ ಮೂತ್ರಕೋಶದಲ್ಲಿ ಕಲ್ಲು ಉಂಟಾಗುವಂಥದ್ದು ಅಂಥವ್ರಿಗೂ ನಾವು ಮಾಡ್ಬೋದು. ಮತ್ತು ಮೂತ್ರ ಕಂಪ್ಲೀಟ್ ನಿಂತು ಹೋಗಿದೆ, ಅಂದರೆ ಮೂತ್ರ ಬರ್ತಾನೆ ಇಲ್ಲ, ಟ್ಯೂಬ್ ಹಾಕುವಂಥ ಪರಿಸ್ಥಿತಿ ಬಂದಿದೆ, ಅದಾದಮೇಲೆ ಟ್ಯಾಬ್ಲೆಟ್ ಕೊಟ್ಟು ಮತ್ತು ಟ್ಯೂಬ್ ತೆಗೆದ ಮೇಲೂ ಮೂತ್ರ ಹೋಗ್ತಾ ಇಲ್ಲ, ಈ ಥರ ಪೇಷಂಟ್ಸಿಗೆ ಏನಿದ್ರು ನಾವು ಸರ್ಜರಿ ಅಡ್ವೈಸ್ ಮಾಡ್ತೇವೆ, ಶಸ್ತ್ರಚಿಕಿತ್ಸೆ ಅಡ್ವೈಸ್ ಮಾಡ್ತೇವೆ. ಅದಲ್ಲದೆ ಗಡಿ ಮತ್ತು ಮೂತ್ರದಲ್ಲಿ ಇನ್ಫೆಕ್ಷನ್ ಬರುವಂಥದ್ದು, ಅದರಿಂದ ಕಿಡ್ನಿಗೆ ತೊಂದರೆ ಆಗುವಂಥದ್ದು, ಕಿಡ್ನಿಯಲ್ಲಿ ಊತ ಬಂದು ಕಿಡ್ನಿಗೆ ಇಶ್ಯೂ ಆಗುವಂಥದ್ದು, ಕಿಡ್ನಿ ವೈಫಲ್ಯ ಬರುವಂಥವರಿಗೆ ನಾವು ಇದು ಮಾಡಬೇಕಾಗುತ್ತೆ. ಅಂದರೆ ಪ್ರಾಸ್ಟೇಟ್ ನೇರವಾಗಿ ಕಿಡ್ನಿಗೆ ಎಫೆಕ್ಟ್ ಮಾಡುವಂಥ ಚಾನ್ಸಸ್? ಪ್ರಾಸ್ಟೇಟಿಂದ ಮೂತ್ರ ಹೋಗದೆ ಮೂತ್ರ ನಿಂತು ಅದರಲ್ಲೊಂದು ಇನ್ಫೆಕ್ಷನ್ ಆಗಿ ಕಿಡ್ನಿಗೆ ತೊಂದರೆ ಆಗ್ಬೋದು. ಇಲ್ಲದಿದ್ದರೆ ಮೂತ್ರ ಹೋಗದೆ, ಮೂತ್ರ ರಿಫ್ಲಕ್ಸ್ ಅಂತ ಹೇಳ್ತೀವಿ, ಅಂದರೆ ಮೂತ್ರ ತಿರುಗ ಕಿಡ್ನಿಗೆ ಹೋಗಿ ಕಿಡ್ನಿಗೆ ತೊಂದರೆ ಆಗುವಂಥದ್ದು. ಸೊ ಈ 2 ಮೇನ್ ಕಾರಣಗಳಿಂದ ಅಂದರೆ ಪ್ರಾಸ್ಟೇಟಿಂದ ಕಿಡ್ನಿ ವೈಫಲ್ಯ ಉಂಟಾಗುವಂಥವು. ಸೊ ಆವಾಗ ನಾವು ಆ ಥರ ಒಂದು ರಿಪೋರ್ಟ್ ಆಗಿ ನಮ್ಮ ಪೇಷಂಟ್ ಬಂದರೆ ಕಿಡ್ನಿಯಲ್ಲಿ ತೊಂದರೆ ಇದೆ, ಅಲ್ಲ ಕ್ರಿಯಾಟಿನಿನ್ ಜಾಸ್ತಿ ಇದೆ ಅಂತ ಹೇಳುವಾಗ ನಾವು ಯೂಶ್ವಲಿ
ಪ್ರೋಸ್ಟೇಟ್ ಇದು ಅಡ್ವೈಸ್ ಮಾಡ್ತೇವೆ, ಶಸ್ತ್ರಕ್ರಿಯೆ ಅಡ್ವೈಸ್ ಮಾಡ್ತೇವೆ. ಈಗ BPH ಶಸ್ತ್ರಚಿಕಿತ್ಸೆಯಲ್ಲಿ ಯಾವೆಲ್ಲ ಶಸ್ತ್ರಚಿಕಿತ್ಸೆ ಲಭ್ಯ ಇರುತ್ತೆ ಅಂತ? ಓಕೆ, ಸೊ ಇವಾಗ ನಾವು ವೈದ್ಯಕೀಯ ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ, ಯಾವ ಥರ ಅವ್ರನ್ನ ಮ್ಯಾನೇಜ್ ಮಾಡ್ತೀವಿ. ಅಲ್ಲ ವೈದ್ಯಕೀಯ ನಿರ್ವಹಣೆ ಫೇಲ್ ಆದಾಗ, ಅಲ್ಲ ಬೇರೆ ಏನಾದರೂ ಕಾರಣಗಳಿಂದ ನಾವು ಈ ಶಸ್ತ್ರಕ್ರಿಯೆಗೆ ಯಾಕೆ ಆ ಹಂತಕ್ಕೆ ಯಾಕೆ ತಲುಪುವ ಆ ಕಾರಣಗಳನ್ನು ಬಗ್ಗೆ ಮಾತಾಡಿದ್ವಿ. ಸೊ ಈಗ ಶಸ್ತ್ರಕ್ರಿಯೆಗಳು ಯಾವ ಥರ ಅವೈಲೇಬಲ್ ಇದೆ ಅಂತ ಸಾಧಾರಣವಾಗಿ ನಾವು ಮಾಡುವಂಥದ್ದು TURP ಅಂತ ಹೇಳ್ತೀವಿ, ಟ್ರಾನ್ಸ್ಯೂರೆಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಅಂತ ಅದನ್ನು ಹೇಳ್ತಾರೆ. ಸೊ ಅದು ಬಹಳ ಕಾಮನ್ ಆಗಿ ಮಾಡುವಂಥ ಒಂದು ಶಸ್ತ್ರಚಿಕಿತ್ಸೆ. ಅದು ಮೂತ್ರನಾಳದಿಂದಲೇ ಹೋಗಿಬಿಟ್ಟು ಪ್ರೋಸ್ಟೇಟನ್ನು ಚಿಪ್ ಬೈ ಚಿಪ್ ಆಗಿ ನಾವು ತೆಗೆಯುವಂಥದ್ದು. ಸೊ ಇದು ಸಾಧಾರಣವಾಗಿ ನಾವು ಮಾಡುವಂಥದ್ದು ಸರ್ಜರಿ. ಇದನ್ನು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಇದರಲ್ಲಿ ಬೇರೆ ಬೇರೆ ಕರೆಂಟ್ ಯಾವ ಥರ ಮೊನೋಪೋಲಾರ್ TURP ಅಂತ ಹೇಳ್ತೀವಿ, ಬೈಪೋಲಾರ್ TURP ಅಂತ ಹೇಳ್ತೀವಿ, ಬೇರೆ ಬೇರೆ ಕರೆಂಟ್ಗಳು ಉಪಯೋಗಿಸಿ ಮಾಡುವಂಥದ್ದು, ಅದು ಅದರ ಹೆಸರು ವ್ಯತ್ಯಾಸವಾಗುತ್ತೆ. ಅದಲ್ಲದೆ ಇವಾಗ ಇತ್ತೀಚೆಗೆ ಬಂದಿರುವಂಥ ಒಂದು ಇದು ಅಂತ ಹೇಳಿದರೆ ಲೇಸರ್ TURP ಅಂತ ಹೇಳ್ತೀವಿ. ಲೇಸರ್ ಇದು ಶಕ್ತಿ ಉಪಯೋಗಿಸಿ ನಾವು ಪ್ರೋಸ್ಟೇಟನ್ನು ನಾವು ತೆಗೆಯುವಂಥದ್ದು. ಸೊ ಇವೆರಡರಲ್ಲೂ ಹೊರಗಿಂದ ಏನು ಗಾಯಗಳು ಆ ಥರ ಏನಿರುವಂಥದ್ದಲ್ಲ. ಯೂಶಲಿ ಒಂದು 2 ರಿಂದ 3 ದಿವಸದ ಅಡ್ಮಿಷನ್ ಬೇಕಾಗ್ತದೆ. ಒಂದು 1 ರಿಂದ 1.5 ಗಂಟೆಯ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಪೇನ್ಲೆಸ್ ಅಂತಲೂ ಹೇಳ್ಬೋದು, ಪೇನ್ ಜಾಸ್ತಿ ಇರೋದಿಲ್ಲ. ಸರ್ಜರಿ ಆದಮೇಲೆ 1-2 ದಿವಸ ಒಂದು ಟ್ಯೂಬ್ ಇಡಬೇಕಾಗುತ್ತೆ, ಅದಾದಮೇಲೆ ಅದನ್ನು ತೆಗಿತೇವೆ. ಸೊ ಇವೆರಡು ಲೇಸರ್ ಸರ್ಜರಿ ಅಂದರೆ ಮಿನಿಮಲ್ ಇನ್ವೇಸಿವ್ ಅಂತ ಹೇಳ್ಬೋದು, ಅಲ್ಲ ಎಂಡೋಸ್ಕೋಪಿಕ್ ಅಂತ ಹೇಳ್ಬೋದು. ಅದಲ್ಲದೆ ಮತ್ತೆ ಬರುವಂಥದ್ದು ಓಪನ್ ಪ್ರೋಸ್ಟೆಕ್ಟಮಿ. ಸೊ ಓಪನ್ ಅಂತ ಹೇಳಿದರೆ ಗಾಯ ಇರ್ತದೆ. ಇದು ಪ್ರತಿಯೊಬ್ಬರಿಗೂ ಒಂದೊಂದು ಪೇಷಂಟಿದ್ದು ಅವರ ರೋಗ, ಅವರ ಏನು ಪ್ರಾಬ್ಲಮ್ಸ್ ಇರ್ತದೆ, ಅಲ್ಲದೆ ಅವರ ಪ್ರೋಸ್ಟೇಟಿದ್ದು ಸೈಜ್, ಅದೆಲ್ಲ ಇದು ಕನ್ಸಿಡರ್ ಮಾಡಿಬಿಟ್ಟು ನಾವು ನೆಕ್ಸ್ಟು ಏನು ಮಾಡಬೇಕು ಅಂತ ನಾವು ನೋಡ್ತೇವೆ. ಸೊ ಬಹಳ ದೊಡ್ಡ ಪ್ರೋಸ್ಟೇಟ್ ಇದ್ದರೆ ಅದಕ್ಕೆ ನಾವು ಯೂಶ್ವಲಿ ಓಪನ್ ಪ್ರೋಸ್ಟೆಕ್ಟಮಿ ಅಂತ ಹೇಳ್ತೀವಿ. ಅದು ಓಪನ್ ಅಂದರೆ ಗಾಯ ಮಾಡಿ ಆಗಲಿ, ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಆಗಲಿ, ಇಲ್ಲ ರೋಬೋಟಿಕ್ ಆಗಿ ನಾವು ಅದು ಮಾಡುವಂಥದ್ದು. ಅದರಲ್ಲೂ ಬೇರೆ ಬೇರೆ ವ್ಯತ್ಯಾಸ ಇದ್ದಾವೆ. ಸೊ ಅದೆಲ್ಲ ಇವೆಲ್ಲ ಸಾಧಾರಣವಾಗಿ ನಾವು ಮಾಡುವಂಥ ಪ್ರೊಸೀಜರ್ಸ್. ಓಕೆ, ಈಗ ಅಕಸ್ಮಾತಾಗಿ ಅವರಿಗೆ ಏನಾದರೂ ಬೇರೆ ತೊಂದರೆಯಿಂದ ಗಾಯಗಳಾಗಿ ಹಾಗೆ ಊತ ಕಾಣಿಸಿಕೊಂಡ್ರೆ ಅದಕ್ಕೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತಾ? ಇಲ್ಲ, ಸಾಧಾರಣವಾಗಿ ಊತ ಬರುವಂಥದ್ದು ಅಲ್ಲ, ಪ್ರಾಬ್ಲಮ್ಸ್ ಸಾಧಾರಣವಾಗಿ ಜಾಸ್ತಿ ಆಗುವಂಥದ್ದು ಸಾಧಾರಣ ಕಂಡು ಬರುವಂಥದ್ದು ಸೋಂಕಿನಲ್ಲಿ, ಅಂದರೆ ಇನ್ಫೆಕ್ಷನಲ್ಲಿ, ಮೂತ್ರದ ಇನ್ಫೆಕ್ಷನಲ್ಲಿ. ಸೊ ಆ ಥರ ಇರುವಾಗ ನಾವು ಹೆಚ್ಚಿನ ಜನರಲ್ಲಿ ನಾವು ಮೆಡಿಕೇಷನ್ಸ್ ಎಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ, ಇಂಜೆಕ್ಷನ್ಸ್ ಎಲ್ಲ ನಾವು ಮ್ಯಾನೇಜ್ ಮಾಡುವಂಥದ್ದು. ಕೆಲವೊಬ್ಬರಿಗೆ ಸೋಂಕು ಜಾಸ್ತಿಯಾಗಿ ಅದರಲ್ಲಿ ಕೀವು ಬಂದರೆ ಆವಾಗ ನಾವು ಅಲ್ಟ್ರಾಸೌಂಡ್ ಗೈಡೆಡ್ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಅದರಿಂದ ಆ ಕ್ಯೂ ತೆಗೆಯುವಂಥದ್ದಾಗಲಿ, ಇಲ್ಲಾಂದರೆ ಇದೇ ನಾನು ಮುಂಚೆ ಹೇಳಿರೋ ಪ್ರಕಾರ TURP ಅಂತ ಏನು ಹೇಳ್ತೀವಿ ಅದರಲ್ಲೇ ನಾವು ಅದರ ಕೀವನ್ನು ತೆಗೆಯುವಂಥದ್ದಾಗಿರುತ್ತೆ. ಸೊ ಸಾಧಾರಣವಾಗಿ ಇದೇ 2 ಆಪ್ಷನ್ಸ್ ಇರುವಂಥದ್ದು ನಾವು ಫಾಲೋ ಮಾಡುವಂಥದ್ದಾಗಿ. ಓಕೆ, ಈಗ ಶಸ್ತ್ರಚಿಕಿತ್ಸೆಯಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ಹೇಳೋದಾದರೆ? ಸೊ ಶಸ್ತ್ರಚಿಕಿತ್ಸೆಯಿಂದ ಒಂದು ಸಲ ನಾವು ಪ್ರೋಸ್ಟೇಟ್ ಶಸ್ತ್ರಚಿಕಿತ್ಸೆ ಮಾಡಿದರೆ ಅದರಲ್ಲಿ ಮತ್ತೆ ಆ ಪೇಷಂಟ್ಸಿಗೆ ಇದು ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಸೊ ವೈದ್ಯಕೀಯ ಏನು ಟ್ಯಾಬ್ಲೆಟ್ಸ್ ನಾವು ಹೇಳ್ತೀವಿ ಅದರ ಕಾಸ್ಟ್ ವೈಸ್ ಆಗಲಿ, ಅಲ್ಲ ಅದು ಡೈಲಿ ತಗೊಳ್ಳುವಂಥ ಒಂದು ಕಷ್ಟವಾಗಲಿ ಅದು ಇರೋದಿಲ್ಲ. ಸೊ ಒಂದು ಸಲ ಇದು ಸರ್ಜರಿ ಮಾಡಿದರೆ ಮತ್ತೆ ಅವರಿಗೆ ಹೆಚ್ಚಿನವರಿಗೆ ಲೈಫ್ ಲಾಂಗ್ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಕೆಲವೊಬ್ಬರಲ್ಲಿ ಬಹಳ ರೇರ್ ಆಗಿ ಅವರಿಗೆ ಮತ್ತೆ ಪುನಃ ಏನು ರೆಸಿಡ್ಯೂಯಲ್ ಪ್ರಾಸ್ಟೇಟ್ ಅಂದರೆ ಸ್ವಲ್ಪ ಪ್ರಾಸ್ಟೇಟ್ ಏನು ಉಳಿದಿರುತ್ತೆ ಅದರಲ್ಲಿ ಅದನ್ನು ಮತ್ತೆ ದೊಡ್ಡದಾಗಿ ಮತ್ತೆ ಪುನಃ ಸರ್ಜರಿ ಅಲ್ಲ ಟ್ಯಾಬ್ಲೆಟ್ಸ್ ಬೇಕಾಗುವಂಥ ಒಂದು ಪರಿಸ್ಥಿತಿ ಬರಬಹುದು. ಅಂದರೆ ಮತ್ತೆ ಸರ್ಜರಿ ಮಾಡಿದ ನಂತರನೂ ಮತ್ತೆ ಬರಬಹುದು. ಇದು ಸರ್ಜರಿ ಅಂತ ಹೇಳಿದ್ರೆ ನಾವು ಟ್ರಾನ್ಸ್ಯೂರೆಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಏನು ಹೇಳ್ತೇವೆ ಅದರಲ್ಲಿ ಸಾಧಾರಣ ಒಂದು 70 ರಿಂದ 80% ಅಷ್ಟೇ ನಾವು ಪ್ರಾಸ್ಟೇಟನ್ನು ತೆಗೆಯುವಂಥದ್ದು. ಅಂದರೆ ಮೂತ್ರ ಹೋಗಲಿಕ್ಕೆ ಅದು ಮೂತ್ರನಾಳ ಆ ಸಂಕುಚಿತವನ್ನು ಅದನ್ನು ನಾವು ಓಪನ್ ಮಾಡಿ ಬಿಡುವಂಥದ್ದಾಗಿರುತ್ತೆ. ಸೊ ಅದು ಏನು ಸ್ವಲ್ಪ ಮಟ್ಟಿಗೆ ಏನು ಪ್ರಾಸ್ಟೇಟ್ ಉಳಿದಿರುತ್ತೆ ಅದು ಕೆಲವೊಂದು ಸಲ ಮುಂದೆ ಹೋಗಿ ಬೆಳೆಯುವಂಥ ಚಾನ್ಸಸ್ ಇದ್ದೇ ಇರುತ್ತೆ, ಬಟ್ ಭಾಳ ರೇರ್ ಆಗಿ. ಸೊ ಹೆಚ್ಚಿನವರಿಗೆ ನಾವು ಏನು ಮಾಡ್ತೀವಿ, ಒಂದು 70 ವರ್ಷದಿಂದ ಪೇಷಂಟ್ಸ್ ಬಂದರೆ ಅವರಿಗೆ ನಾವು ಮಾಡಿದರೆ ಅವರು ಆರಾಮಾಗಿ ನೆಕ್ಸ್ಟ್ ಅವರ ಲೈಫ್ ಟೈಮ್ ಅವ್ರಿಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಈಗ ಸರ್ಜರಿ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರಬೇಕು? ಸೊ ಸರ್ಜರಿ ಆದ ನಂತರ ಇದು ಎಂಡೋಸ್ಕೋಪಿಕ್ ಸರ್ಜರಿ ಅಥವಾ ಟ್ರಾನ್ಸ್ಯೂರೆಥ್ರಲ್ ಸರ್ಜರಿ ಆಗಿರೋದ್ರಿಂದ ಅವರಿಗೆ ಹೆಚ್ಚಿನ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ನಾವು ಮಲಬದ್ಧತೆಯನ್ನು ಬರೋದಂಗೆ ನಾವು ನೋಡ್ಕೋಬೇಕಾಗುತ್ತೆ. ರೆಸ್ಟ್ ಅಥವಾ ಕೆಲಸ ಮಾಡಲೇಬಾರದು ಅಂತ ಆ ಥರ ಏನಿಲ್ಲ. ಈವನ್ ಟ್ರಾವೆಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ಸರ್ಜರಿ ಆದಮೇಲೆ ಟ್ರಾವೆಲ್ ಮಾಡೋರು ಇರ್ತಾರೆ. ಹೆವಿ ಅಬ್ಜೆಕ್ಷನ್ ಜಾಸ್ತಿ ತೂಕ ಎತ್ತಬಾರದು ಮತ್ತು ಮಲಬದ್ಧತೆ ಇರಬಾರ್ದು, ಇವೆರಡೇ ನಾವು ಮೇಯ್ನಾಗಿ ಹೇಳುವಂಥದ್ದು. ಕೆಲವೊಬ್ಬರಿಗೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ರಕ್ತ ಬರುವಂಥದ್ದು, ಮೂತ್ರ ರಕ್ತ ಬರುವಂಥದ್ದು, ಎಸ್ಪೆಷಲಿ ಅವರು ಮಲಬದ್ಧತೆ ಇರುವಾಗ ಈ ಥರ ಕಂಡು ಬರೋ ಚಾನ್ಸಸ್ ಜಾಸ್ತಿ. ಸೊ ಆದಷ್ಟು ನಾವು ಅವ್ರನ್ನ 1 ತಿಂಗಳವರೆಗೆ ನೀವು ಸ್ವಲ್ಪ ನಿಮ್ಮ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿರಿ ಅಂತ ಹೇಳ್ತೇವೆ. ಓಕೆ, ಈ ಸರ್ಜರಿ ಟೈಮಲ್ಲಿ ಏನಾದರೂ ಅಡಚಣೆಗಳು ಬರುವಂಥ ಚಾನ್ಸಸ್? ಸರ್ಜರಿ ಟೈಮಲ್ಲಿ ಸಾಧಾರಣವಾಗಿ ಸರ್ಜರಿ ಸ್ಪೆಸಿಫಿಕ್ ಆಗಿ ಈಗ TURP ಮಾಡೋದಿದ್ರೆ ನಾವು TUR ಸಿಂಡ್ರೋಮ್ ಅಂತ ಹೇಳ್ತೀವಿ. ನಾವು ಸರ್ಜರಿ ಮಾಡುವಾಗ ನಾವು ಒಂದು ಸಲೈನ್, ನಾರ್ಮಲ್ ಸಲೈನ್ ಏನು ನಾವು ಗ್ಲೂಕೋಸ್ ಅಂತ ಹೇಳ್ತೀವಿ ಅದು ಕೊಡ್ತಾ ಇರ್ತೀವಿ. ಸೊ ಅದರಲ್ಲಿ ಸ್ವಲ್ಪ ದೇಹದಲ್ಲಿ ಅಬ್ಸಾರ್ಬ್ ಆಗಿ, ಅಂದರೆ ಅದು ಸೋಡಿಯಂ ಅಂಶ ಇರುತ್ತೆ ಅದರಲ್ಲಿ, ಅದು ಬಾಡಿಯಲ್ಲಿ ಅಬ್ಸಾರ್ಬ್ ಆಗಿ, ನೀರಿನ ಅಂಶ ಎಬ್ಸಾರ್ಬ್ ಆಗಿ ಸೋಡಿಯಂ
ಕಡಿಮೆ ಆಗೋದು, ದೇಹದಲ್ಲಿ ಕಡಿಮೆ ಆಗೋದು. ಸೊ ಅದರಿಂದ ಉಂಟಾಗುವ ಅಂದರೆ ಬಿ ಪಿ ಕಡಿಮೆ ಆಗುವಂಥದ್ದು, ಹಾರ್ಟ್ ರೇಟ್ ಕಡಿಮೆ ಆಗುವಂಥದ್ದು, ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು, ಅಂದರೆ ಸ್ವಲ್ಪ ಅವರು ಸ್ವಲ್ಪ ಎದತ್ತದ್ದು ಮಾತಾಡುವಂಥ ಈ ಥರ ಪ್ರಾಬ್ಲಮ್ಗಳು ಇರ್ತವೆ. ಅದನ್ನು ನಾವು ಆವಾಗಲೇ ಐಡೆಂಟಿಫೈ ಮಾಡಿ, ಅಂದರೆ ಹೊಸ ಟೆಕ್ನಿಕ್ಸ್ ಏನು ಬಂದಿದ್ದಾವೆ ಅದರಿಂದ ಅದು ಕಡಿಮೆ ಮಾಡುವಂಥದ್ದಾಗಿದೆ. ಅದಲ್ಲದೆ ಕೆಲವರಿಗೆ ಬ್ಲೀಡಿಂಗ್ ಆಗ್ಬೋದು, ಅಲ್ಲ ಇಮಿಡಿಯೇಟ್ ಸರ್ಜರಿ ಆದಮೇಲೆ ಇನ್ಫೆಕ್ಷನ್ ಆಗುವಂಥದ್ದು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ಪೀರಿಯಡ್ ಆಫ್ ಟೈಮ್, ಸುಮಾರು ವರ್ಷಗಳಾದ ನಂತರ ಆ ಮೂತ್ರನಾಳ ನಾವೇನಿರುತ್ತೆ ಅದರಲ್ಲಿ ಸ್ವಲ್ಪ ಹಿಗ್ಗುವಿಕೆ, ಅದ್ರಲ್ಲಿ ಕುಗ್ಗುವಿಕೆ ಆಗುವಂಥದ್ದು, ಸಣ್ಣದಾಗುವಂಥದ್ದು, ಅಂದರೆ ಸ್ಟ್ರಿಕ್ಚರ್ ಅಂತ ಹೇಳ್ತೀವಿ, ಆ ಥರ ಆಗುವ ಚಾನ್ಸಸ್ ಇರ್ತದೆ. ಭಾಳ ಕಡಿಮೆ ಪರ್ಸೆಂಟೇಜ್ ಆಫ್ ಜನರಲ್ಲೇ ಎದುರಾಗೋದು. ಪ್ರಾಬ್ಲಮ್ 1-5% ಜನಕ್ಕೆ ಈ ಥರ ಈ ಸ್ಟ್ರಿಕ್ಚರ್ ಅನ್ನೋ ಇದು ಪ್ರಾಬ್ಲಮ್ ಬರ್ಬೋದು. ಅಲ್ಲ ಬ್ಲ್ಯಾಡರ್ ನೆಕ್, ಅಂದರೆ ಮೂತ್ರಕೋಶದ ಇದು ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಸಣ್ಣದಾಗುವಂಥದ್ದು, ಇಂಥ ಪ್ರಾಬ್ಲಮ್ಗಳು ಬರ್ಬೋದು. ಬಟ್ ಹೆಚ್ಚಿನವರು ಏನು ಪ್ರಾಬ್ಲಮ್ ಇಲ್ಲದೆ ಇರ್ತದೆ, ಏನು ತೊಂದರೆ ಆಗೋದು. ಓಕೆ, ನೀವು ಇವಾಗಲೇ ಹೇಳಿದರೆ ಹೊಸ ಆವಿಷ್ಕಾರಗಳು ಕೂಡ ಬಂದಿದೆ ಅಂತ. ಹಾಗಾದರೆ ಈ ರೋಗ ನಿರ್ಣಯಕ್ಕೆ ಏನು ಆವಿಷ್ಕಾರ ಬಂದಿದೆ, ಯಾವ ರೀತಿಯದ್ದು? ಮೇಯ್ನಾಗಿ ಬಂದಿರುವಂಥದ್ದು ಅಂತ ಹೇಳಿದರೆ ಇದರ ಟ್ರೀಟ್ಮೆಂಟ್ ಪಾರ್ಟಲ್ಲಿ, ಅಂದರೆ ಇದಕ್ಕೆ ಏನು ನಾವು ಯಾವ ಥರ ಎಸ್ಪೆಷಲಿ ಸರ್ಜಿಕಲ್ ಪಾರ್ಟಲ್ಲಿ, ಅಂದರೆ ಟ್ಯಾಬ್ಲೆಟ್ಸ್ ಇದ್ದೇ ಇದ್ದಾವೆ. ಅದಲ್ಲದೆ ಶಸ್ತ್ರಕ್ರಿಯೆಗಳಲ್ಲಿ ಹೊಸದಾಗಿರೋ ಭಾಳಷ್ಟು ವಿಧಾನಗಳು ಬಂದಿದ್ದಾವೆ. ಸೊ ಇದನ್ನು ಮಿನಿಮಲಿ ಇನ್ವೇಸಿವ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಮೆಸ್ಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಹಳಷ್ಟು ವೆರೈಟಿಗಳಿದ್ದಾವೆ. ಇದರಲ್ಲಿ ಹೆಚ್ಚಿನವು TRP, ನಾನು ಏನು ಹೇಳಿದೆ ನಿಮಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದೇನೆ, ಅದೇ ಪ್ರಕಾರದಾಗಿರುತ್ತೆ. ಅದಲ್ಲದೆ ಕೆಲವೊಂದು ಈ ಏನು ಕರೆಂಟ್ ಉಪಯೋಗಿಸದೆ ಮಾಡುವಂಥದ್ದು ಕೆಲವೊಂದು ಇರ್ತದೆ. ಸೊ ಒಂದು ಯೂರೋ ಲಿಫ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ಟೈಟ್ ಬ್ಯಾಂಡ್ ಥರ ಇರುತ್ತೆ, ಅದು ಪ್ರೋಸ್ಟೇಟನ್ನು ಸ್ವಲ್ಪ ಕುಗ್ಗಿಸುತ್ತೆ, ಅದರಲ್ಲಿ ಮೂತ್ರ ಹೋಗೋ ಜಾಗದಲ್ಲಿ ಮೂತ್ರನಾಳವನ್ನು ಸ್ವಲ್ಪ ದೊಡ್ಡದಾಗಿಸುತ್ತೆ. ಕೆಲವು ಹೊಸ ಇದು ಅಂತ ಹೇಳಿದರೆ ರೀಸಮ್ ಅಂತ ಹೇಳ್ತೀವಿ, ಅದರಲ್ಲಿ ಇದು ಆವಿ ಕೊಟ್ಟುಬಿಟ್ಟು ಪ್ರೋಸ್ಟೇಟನ್ನು ಕುಗ್ಗಿಸುವುದಿರುತ್ತೆ. ಕೆಲವೊಂದರಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮತ್ತು ಮೈಕ್ರೋವೇವ್ ಥೆರಪಿ ಇವೆಲ್ಲ ಕೊಟ್ಟು ಬೇಸಿಕಲಿ ನಾವು ಪ್ರೋಸ್ಟೇಟ್ನ ಸ್ವಲ್ಪ ಸಣ್ಣದು ಮಾಡ್ತೀವಿ, ಅದರ ಸೈಜನ್ನು ಸಣ್ಣದು ಮಾಡ್ತೀವಿ. ಅಂದರೆ ಪ್ರೋಸ್ಟೇಟ್ ಕೋಶಗಳನ್ನು ನಾವು ಅದನ್ನು ಅವು ಸಾಯ್ತವೆ ಈ ಹೀಟ್ ಕೊಟ್ಟು, ಅಲ್ಲ ರೇಡಿಯೋ ಫ್ರೀಕ್ವೆನ್ಸಿ ಇದು ಕೊಟ್ಟು, ಅಲ್ಲ ವಾಟರ್ ವೇಪರ್ ಕೊಟ್ಟು ನಾವು ಅದನ್ನು ಸಾಯಿಸುವಂತ ಇರ್ತದೆ. ಅದಲ್ಲದೆ ಕೆಲವೊಂದು ಯಾವುದೇ ಈ ಎನರ್ಜಿ ಯೂಸ್ ಮಾಡದಂತೆ ಇರುವಂಥದ್ದು ಐಟಿಂಡ್ ಅಂತ ಹೇಳ್ತೀವಿ, ಕೆಲವೊಂದು ಸ್ಟೆಂಟ್ ಥರ ಇರ್ತದೆ. ಸೊ ಅದನ್ನು ಹಾಕುವಾಗ ಅದರ ಪ್ರೆಷರಿಂದ ಈ ಕೋಶಗಳು, ಪ್ರೋಸ್ಟೇಟ್ ಇದ್ದು ಕೋಶಗಳು ಸಾಯುತ್ತವೆ. ಸೊ ಅದರಿಂದ ಪ್ರೋಸ್ಟೇಟ್ ಸೈಜ್ ಸಣ್ಣದಾಗ್ತದೆ. ಸೊ ಪ್ರತಿಯೊಂದು ಇವೆಲ್ಲ ಬಹಳಷ್ಟು ಈ ಟೆಕ್ನಿಕ್ಗಳು ಇದ್ದಾವೆ. ಬಟ್ ಇವೆಲ್ಲ ಆ ಪೇಷಂಟಿದ್ದು ಯಾವ ಥರ ರೋಗಿದ್ದು ಒಂದು ಸಿಂಪ್ಟಮ್ಸ್ ಏನಿರುತ್ತೆ, ಅವ್ರಿಗೆ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಇದೆ, ಅವರ ಈ ಸ್ಕ್ಯಾನಿಂಗಲ್ಲೋ ಅಲ್ಲ ಬೇರೆ ಅಸೆಸ್ಮೆಂಟಲ್ಲಿ ನಮ್ಮ ಇದು ನಾವು ಅವ್ರನ್ನೆಲ್ಲ ನೋಡುವಾಗ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ, ಯಾವ ಥರ ಇದೆ, ಅದರ ಪ್ರಕಾರ ನಾವು ಟೈಲರ್ ಮೇಡ್ ಅಂತ ಹೇಳ್ತೀವಿ. ಅಂದರೆ ಒಂದೊಂದು ಪೇಷಂಟಿಗೆ ಒಂದೊಂದು ಟ್ರೀಟ್ಮೆಂಟ್ ಬೆಟರ್ ಇರುತ್ತೆ. ಸೊ ಅದೇ ಪ್ರಕಾರ ನಾವು ಮುಂದೆ ಹೋಗಬೇಕಾಗುತ್ತೆ. ಸೊ ಒಬ್ಬರು ಪೇಷಂಟ್ ಬಿನೈಲ್ ಪ್ರೋಸ್ಟೇಟ್ ಹೈಪರ್ಪ್ಲೇಸಿಯಾ ಆಗಿ ಬಂದರೆ ಅವರಿಗೆಲ್ಲ ಇದು ಆಗುತ್ತೆ ಅಂತ ಇಲ್ಲ. ಸೊ ಒಂದೊಂದು ಅವರ ಪ್ರತಿಯೊಂದು ಬೇರೆ ಬೇರೆ ಆಸ್ಪೆಕ್ಟ್ಸ್ ನೋಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಅಕಸ್ಮಾತಾಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮತ್ತೆ ಅದು ಕಮ್ಮಿ ಆಗಿ ಮತ್ತೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತಾ? ಹೇಗೆ? ಚಾನ್ಸಸ್ ಇದ್ದೇ ಇದೆ. ಈಗ ಸರ್ಜರಿ ಮಾಡಿದ್ರು ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ಭಾಳಷ್ಟು ಕಡಿಮೆ ಜನರಲ್ಲಿ ಈ ಥರ ಆಗುತ್ತೆ. ಪ್ರಾಬ್ಲಿ ಒಂದು 5-7 ವರ್ಷ ಆದಮೇಲೆ ಮತ್ತೆ ಅದನ್ನು ದೊಡ್ಡದಾಗಿ ಬರ್ಬೋದು. ಸೊ ಆವಾಗ ಆ ಥರ ಪ್ರಾಬ್ಲಮ್ ಇದ್ದಾಗ ನಾವು ಯೂಶಲಿ ಟ್ಯಾಬ್ಲೆಟ್ಸ್ ಅಂದರೆ ವೈದ್ಯಕೀಯ ನಿರ್ವಹಣೆಯಲ್ಲೇ ನಾವು ಫಸ್ಟಿಗೆ ತೊಡಗುವಂಥದ್ದು. ಇಲ್ಲ ಪೇಷಂಟಿಗೆ ವೈದ್ಯಕೀಯ ನಿರ್ವಹಣೆಯಿಂದ ಇದು ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಮತ್ತೆ ನಾವು ಶಸ್ತ್ರಕ್ರಿಯೆ ಮತ್ತೆ ಮಾಡಬೇಕಾಗ್ಬರ್ಬೋದು. ಓಕೆ, ಇವಾಗ ಹೇಗೆ ಆಗಿದೆ ಅಂದರೆ ಒಂದು ಸಣ್ಣ ಗುಳ್ಳೆ ಕಂಡ್ರೂ ಕೂಡ ಕ್ಯಾನ್ಸರ್ ಆಗುತ್ತಾ ಅಂತ ಭಯ ಪಡ್ತಾರೆ. ಸೊ BPHಗೆ ಹಾಗೇನೆ ಕ್ಯಾನ್ಸರ್ಗೆ ಏನಾರು ಸಂಬಂಧ ಇರುತ್ತಾ? ಇಲ್ಲ, ಸಾಧಾರಣ ನಾವು ಒಂದು ಪೇಷಂಟ್ BPH ಆಗಿ ಬರುವಾಗ, ಅಲ್ಲ ಪ್ರೋಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಎಲ್ಲ ಅದರ ಆ ಸಿಂಪ್ಟಮ್ಸ್ ಆಗಿ ಬರುವಾಗ ನಾವು ಅವ್ರನ್ನ ಡೀಟೇಲ್ ಆಗಿ ನಾವು ನೋಡ್ತೀವಿ. ಸೊ ನಾನು ಹೇಳಿದೆ ಗುರುದ್ವಾರದಿಂದ ನಾವು ಪರೀಕ್ಷೆ ಮಾಡ್ತೇವೆ, ಸೀರಮ್ PSA ಬೇಕಾದರೆ ಮಾಡ್ತೇವೆ. ಸೊ ಇದರಲ್ಲಿ ಹೆಚ್ಚಿನವರಿಗೆ ನಮಗೆ ಗೊತ್ತಾಗುತ್ತೆ. ಬಟ್ ಅದೇ ಯೂಶಲಿ BPH ಇಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಭಾಳ ಕಡಿಮೆ. BPH ಇದ್ದು ಕ್ಯಾನ್ಸರ್ ಇದ್ದು ಅವು ಎರಡನ್ನೂ ಸೈಡ್ ಬೈ ಸೈಡ್ ನಾವು ಡಯಾಗ್ನೋಸ್ ಮಾಡೋ ಚಾನ್ಸಸ್ ಆ ಥರದ್ದು ಪ್ರಾಬ್ಲಮ್ಸ್ ಇದೆ. ಬಿಕಾಸ್ ಕ್ಯಾನ್ಸರ್ ಇದ್ದರೂ ಅದರ ಸಿಂಪ್ಟಮ್ಸ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಸೊ ಅವ್ರಿಗೂ ಈ ಮೂತ್ರ ತುರಿತವಾಗಿ ಹೋಗೋದು, ಗಡಿಗಡಿಗೆ ಹೋಗುವಂಥದ್ದು, ಬ್ಲೀಡಿಂಗ್ ಆಗುವಂಥದ್ದು, ಉರಿ ಬರುವಂಥದ್ದು ಇದ್ದೇ ಇದೆ. ಸೊ ಅವ್ರು ಏನೇ ಇದ್ದರೂ ಬರುವಾಗ ನಮಗೆ ನಾವು ಅದನ್ನು ಕಂಡುಹಿಡಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಸೊ ಈ ಥರ ಇದ್ದಾಗ, ಪ್ರಾಬ್ಲಮ್ಸ್ ಇದ್ದಾಗ ನಾವು ಅದನ್ನು ಹಾಗೆ ಬಿಟ್ಬಿಡೋದೆ ಆದಷ್ಟು ಬೇಗ ನಮ್ಮ ಯೂರಾಲಜಿಸ್ಟ್ ತೋರಿಸೋದು ಬೆಟರ್ ಅಂತ. ಓಕೆ, ಅಕಸ್ಮಾತಾಗಿ ಅವರು ಏನು ಟ್ಯಾಬ್ಲೆಟ್ ತಗೊಂಡಿಲ್ಲ, ಏನು ಚಿಕಿತ್ಸೆನೇ ಮಾಡಿಲ್ಲ ಅಂದರೆ ಅವಾಗ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ? ಅದೇ ಟ್ಯಾಬ್ಲೆಟ್ ತಗೊಳ್ಳಿಲ್ಲ, ಅಲ್ಲ ಸರ್ಜರಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ಸಾಧಾರಣವಾಗಿ ಅವರಿಗೆ ಇನ್ಫೆಕ್ಷನ್ ಆಗುವಂಥದ್ದು, ಕಿಡ್ನಿ ವೈಫಲ್ಯ ಆಗುವಂಥದ್ದು, ಮೂತ್ರಕೋಶದ ವೈಫಲ್ಯ ಆಗುವಂಥದ್ದು, ಇವೇ 3 ಪ್ರಾಬ್ಲಮ್ಸ್ ಮೇನ್ ಆಗಿರುವಂಥದ್ದು. ಕೆಲವೊಬ್ಬರಿಗೆ ಡಯಾಲಿಸಿಸ್ ಅವಶ್ಯಕತೆಯೂ ಬರ್ಬೋದು. ಸೊ ಆ ಥರದ ಪ್ರಾಬ್ಲಮ್ಸು ನಾವು ಕಂಡಿದ್ದೇವೆ. ಸೊ ಅದಕ್ಕೆ ಎಷ್ಟೇ ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಅದನ್ನು ಬಂದು ತೋರಿಸ್ಕೊಳ್ಳೋದು, ಅಲ್ಲ ಅದನ್ನು ಇದು ಮಾಡುವಂಥದ್ದು ಬೆಟರ್ ಆಗಿ. ಓಕೆ, ಈ ಶಸ್ತ್ರಚಿಕಿತ್ಸೆ ಇಲ್ಲದೆ ಇದನ್ನು ಗುಣಪಡಿಸ್ಬೋದಾ? ಹೇಗೆ?
ಶಸ್ತ್ರಚಿಕಿತ್ಸೆ ಇಲ್ಲದೆ ಅಲ್ಲ ಟ್ಯಾಬ್ಲೆಟ್ಸ್ ಇಲ್ಲದೆ ಯಾವುದೂ ಇಲ್ಲದೆ ನಾವು ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅಂದರೆ ಅದೇ ಪೇಷಂಟ್ಸ್ದು ಯಾವ ಥರ ಸಿಮ್ಟಮ್ಸ್ ಎಷ್ಟು ಮಟ್ಟಿಗೆ ಅವರಿಗೆ ತೊಂದರೆ ಇದೆ ಅಂತ ನೋಡಿಬಿಟ್ಟೆ ನಾವು ಇದನ್ನು ಮಾಡುವಂಥದ್ದು. ಸೊ ಜಾಸ್ತಿ ತೊಂದರೆ ಇಲ್ಲ ಅಂತ ಹೇಳಿದರೆ ನಾವು ವಾಚ್ಫುಲ್ ವೇಟಿಂಗ್ ಅಂತ ಹೇಳ್ತೀವಿ. ಅದೇ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಡಯಟ್ ಮಾಡಿಫಿಕೇಷನ್ಸ್ ಇದೆಲ್ಲ ಹೇಳಿಬಿಟ್ಟು ಅದೇ ಥರ ನಾವು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದ ಅಂತ ನೋಡ್ತೇವೆ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಮತ್ತೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಲ್ಲದೆ ಪ್ರೋಸ್ಟೆಟಿಕ್ ಆರ್ಟರಿ ಎಂಬಲೈಸೇಷನ್ ಅಂತ ಒಂದು ಹೊಸ ಇದು ಬಂದಿದೆ. ಬಟ್ ಅದರ ಎಲ್ಲದಕ್ಕೂ ತನ್ನದೇ ಆದ ಅನುಕೂಲತೆಗಳಿದ್ದಾವೆ, ತನ್ನದೇ ಆದ ತೊಡಕುಗಳು ಇದ್ದೇ ಇರ್ತವೆ. ಸೊ ಅದೆಲ್ಲ ನಾವೊಂದು ಕೇರ್ಫುಲ್ ಆಗಿ ನೋಡಿಬಿಟ್ಟು ಯಾವ ಪೇಷಂಟಿಗೆ ಯಾವ್ದು ಬೆಸ್ಟ್ ಆಗುತ್ತೆ ಅಂತ ಡಿಸೈಡ್ ಮಾಡಿ ಆಮೇಲೆ ನಾವು ಪೇಷಂಟ್ ಹತ್ರ ಡಿಸ್ಕಸ್ ಮಾಡಿ ನಾವು ಪ್ರೊಸೀಡ್ ಮಾಡ್ತೀವಿ. ಓಕೆ, ಈಗ ಅಕಸ್ಮಾತ್ ಆಗಿ ಅವರು ಟ್ಯಾಬ್ಲೆಟೇ ಕಂಟಿನ್ಯೂ ಮಾಡೋದಾದ್ರೆ ಅವರು ಲೈಫ್ ಲಾಂಗ್ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಪೇಷಂಟ್ಸ್ ಆಲ್ಮೋಸ್ಟ್ 10ರಿಂದ 20 ವರ್ಷ ಕಂಟಿನ್ಯೂ ಮಾಡುವಂಥವ್ರು ಇದ್ದಾರೆ. ಆಲ್ಮೋಸ್ಟ್ 20-30 ವರ್ಷ ಕಂಟಿನ್ಯೂ ಮಾಡುವಂಥ ಇರ್ತಾರೆ. ಸೊ ಅದರಿಂದ ಹೆಚ್ಚಿನವರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರಿಗೆ ನಾನು ಮುಂಚೆ ಹೇಳಿದಂಗೆ ಕೆಲವೊಂದು ಸ್ವಲ್ಪ ತಲೆ ತಿರುಗುವಂಥದ್ದು, ಬಿ ಪಿ ಕಡಿಮೆ ಆಗುವಂಥದ್ದು, ಸಡನ್ ನಿಂತಾಗ ತಲೆ ತಿರುಗಿ ಅಂದರೆ ತಲೆನೋವು ಬರುವಂಥದ್ದು, ಇಂಥ ಮೈನರ್ ಇಶ್ಯೂಸ್ ಕೆಲವೊಬ್ಬರಿಗೆ ಇರ್ತದೆ. ಕೆಲವೊಬ್ಬರಿಗೆ ಲೈಂಗಿಕವಾಗಿಯೂ ಸ್ವಲ್ಪ ಇಶ್ಯೂ ಬರುವಂಥದ್ದು ಇರ್ತದೆ. ಕೆಲವು ಟ್ಯಾಬ್ಲೆಟ್ಸ್ಗಳು ತಗೊಳ್ಳುವಾಗ ಅದರಲ್ಲಿ ಸ್ಖಲನ ಆಗದೇ ಇರುವಂಥದ್ದು, ಈ ಥರ ಕೆಲವು ಇಶ್ಯೂಸ್ ಇರ್ತವೆ. ಸೊ ಅವರವರ ಪ್ರಾಬ್ಲಮ್, ಅವರ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಅವ್ರಿಗೆ ಏನು ಪ್ರಾಬ್ಲಮ್ ಅನಿಸುತ್ತೆ ಅದರ ಪ್ರಕಾರ ನಾವು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡ್ತೀವಿ, ಇಲ್ಲ ಡೋಸೇಜ್ ಚೇಂಜ್ ಮಾಡ್ತೀವಿ, ಇಲ್ಲ ಇದ್ರೆ ಶಸ್ತ್ರಕ್ರಿಯೆಗೆ ನಾವು ಅಡ್ವೈಸ್ ಮಾಡ್ತೀವಿ. ಓಕೆ, ಇನ್ನು ಮಗು ಆಗುವಂತಹ ಚಾನ್ಸಸ್ ಮತ್ತು ಇದಕ್ಕೆ ಏನಾರ ಸಂಬಂಧ ಇದೆಯಾ ಹೇಗೆ? ಯೂಶ್ವಲಿ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಅದು ಹೆಚ್ಚಿನ ಇದು ಕಂಡು ಬರುವಂಥ ನಾವು ಮಧ್ಯವಯಸ್ಕರಲ್ಲಿ ಅಲ್ಲ ಯಂಗ್ಸ್ಟರ್ಸಲ್ಲಿ. ಸೊ ಆ ಇವ್ಯಾಲ್ಯೂಯೇಷನ್ ಅಂದರೆ ನಾವು ಇನ್ಫರ್ಟಿಲಿಟಿ ಅಲ್ಲ ಸಂತಾನೋತ್ಪತ್ತಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದು ಇವ್ಯಾಲ್ಯೂಯೇಷನ್ ಮಾಡುವಾಗ ಪ್ರಾಸ್ಟೇಟಿಂದ ಇನ್ಫೆಕ್ಷನ್ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು ಸರ್ಜರಿ ಆದಮೇಲೆ ಈ ಒಂದು ಪಾಯಿಂಟ್ ನಾವು ಗಮನಿಸಕ್ಕಂದ್ರೆ ಅವರಿಗೆ ಸ್ಖಲನ ಆಗೋದು ಸ್ವಲ್ಪ ಕಡಿಮೆ. ಅಂದರೆ ಈ ಸರ್ಜರಿ ನಾವು TURP ಅಲ್ಲ ಲೇಸರ್ ಪ್ರಾಸ್ಟೇಟ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಅವರಿಗೆ ಸ್ಖಲನ ಆಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಟ್ಯಾಬ್ಲೆಟ್ಸಲ್ಲೂ ಇದೇ ಪ್ರಾಬ್ಲಮ್ ಬರುವಂಥದ್ದು, ಸರ್ಜರಿಯಲ್ಲೂ ಇದೇ ಪ್ರಾಬ್ಲಮ್ ಬರುವಂಥದ್ದು. ಸೊ ಅದನ್ನು ಉಳಿಸೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಈಗ ಹೊಸ ಮಿನಿಮಲ್ ಇನ್ವೇಸಿವ್ ಸರ್ಜರಿ ನಾವು ಮುಂಚೆ ಏನು ಡಿಸ್ಕಸ್ ಮಾಡಿದ್ವಿ, ಸೊ ಅದೆಲ್ಲ ನಾವು ಉಪಯೋಗ ಮಾಡ್ಕೋಬೋದು. ಎಲ್ಲದರಲ್ಲೂ ಇದಾಗಬೇಕಂತಲಿಲ್ಲ, ಹೆಚ್ಚಿನ ಇದರಲ್ಲಿ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಇದ್ದಾವೆ ಇವಾಗ ಬಂದಿರುವಂಥವು, ಅವೆಲ್ಲ ಇದನ್ನೇ ಡೈರೆಕ್ಟ್ ಮಾಡಿ ಬಂದಿರುವಂಥದ್ದು, ಸ್ಖಲನ ಶಕ್ತಿ ಕಡಿಮೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಯಂಗ್ಸ್ಟರ್ಸ್ ಅಂದರೆ ಯಾರಿಗೂ ಲೈಂಗಿಕವಾಗಿದ್ದಾಗ ಅಲ್ಲ ಸಂತಾನೋತ್ಪತ್ತಿ ಮಾಡಬೇಕು ಅಂತ ಇದೆಯಾ ಅವರಿಗೆ ನಾವು ಈ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ನಾವು ಅಡ್ವೈಸ್ ಮಾಡ್ತೀವಿ. TURP ಆದಷ್ಟು ನಾವು ಬೇಡ ಅಂತಲೇ ಹೇಳ್ತೀವಿ. ಈಗ ಟ್ಯಾಬ್ಲೆಟ್ ತಗೊಂಡು ಅಕಸ್ಮಾತ್ ಸ್ಕಿಪ್ ಮಾಡಿದರೆ, ಸ್ಟಾಪ್ ಮಾಡಿ ಮತ್ತೆ ಸ್ಕಿಪ್ ಮಾಡಿ ಆ ಥರ ಕೆಲವೊಬ್ಬರು ಅದೇ ಭಾಳಷ್ಟು ಈ ಲೈಫ್ ಲಾಂಗ್ ಎಂದು ಗುಳಿಗೆ ಮಾತ್ರ ಇರುವಾಗ ಅವರಿಗೆ ಇದು ಶುಗರ್ ಇರುತ್ತೆ, BP ಇರುತ್ತೆ ಹೆಚ್ಚಿನವರಿಗೆ. ಸೊ ಆವಾಗ ಅವರಿಗೆ ಸ್ವಲ್ಪ ಇದು ಕಷ್ಟ ಅಂತ ಅನಿಸ್ಬೋದು, ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು. ಸೊ ಆ ಥರ ಇದ್ದಾಗ ಎಷ್ಟೊಂದು ಜನ ನಮ್ಮ ಹತ್ರ ಕೇಳದೆ 1-2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ತಗೊಳ್ತಾರೆ. ಬಟ್ ಕೆಲವೊಬ್ರು ಹಾಗೆ ಅಂದರೆ ಅವರು ಹೋದಂಗೆ ಅವರಿಗೆ ಅವರ ಸಿಮ್ಟಮ್ಸ್ ಅಂದರೆ ಅವರ ತೊಂದರೆಗಳು ಅವ್ರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಸೊ ಅದರ ಪ್ರಕಾರ ಅವರು ಅದನ್ನು ಟೈಟ್ರೇಟ್ ಮಾಡ್ತಾರೆ. ಬಟ್ ನಿಜವಾಗಿ ಹೇಳಬೇಕಂತ ಹೇಳಿದರೆ ಮಾತ್ರೆಗೆ ಒಂದು ದಿವಸದ್ದು ಇಫೆಕ್ಟ್ ಇರುವಂಥದ್ದು. ಸೊ ನಾವು ಅದಕ್ಕೆ ನಾವು ಡೈಲಿ ಪ್ರತಿದಿನದ ಬೇಸಿಸಲ್ಲಿ ನಾವು ತಗೋಬೇಕು ಅಂತ ಹೇಳ್ತೀವಿ. ಪ್ರತಿ ರಾತ್ರಿ ತಗೊಳ್ಳುವಂಥದ್ದು. ಹಗಲು ಟೈಮಲ್ಲಿ ಯಾಕೆ ತಗೊಳ್ಬಂತ ಕೆಲವೊಬ್ಬರಿಗೆ ತಲೆ ತಿರುಗುವಂಥದ್ದು ಆ ಥರ ಪ್ರಾಬ್ಲಮ್ ಬರುವಂಥದ್ರಿಂದ ರಾತ್ರಿ ನಾವು ತೊಗೊಳಕ್ಕೆ ಹೇಳ್ತೇವೆ. ಸೊ ಅದು ಮಲಗುವಾಗ ಅವರಿಗೆ ಇಶ್ಯೂಸ್ ಬರೋದಿಲ್ಲ. ಈ ಕೇವಲ ಆಹಾರ ಕ್ರಮದಲ್ಲಿ ಇದನ್ನು ತಡೆಗಟ್ಬೋದಾ ಹೇಗೆ? ಆಹಾರ ಕ್ರಮದಲ್ಲಿ ಈ ಸಿಮ್ಟಮ್ಸ್ ಅಲ್ಲ ಈ ತೊಂದರೆಗಳೇನಿರ್ತವೆ ಅದನ್ನು ಕಡಿಮೆ ಮಾಡ್ಬಂತಲ್ಲದೆ ಕಂಪ್ಲೀಟ್ ತಡೆಗಟ್ಟೋದು ಸ್ವಲ್ಪ ಕಷ್ಟ. ಯಾಕಂದರೆ ನಿಮ್ಮ ವಯಸ್ಸು ಮುಂದೆ ಹೋದಂಗೆ ಈ ಪ್ರಾಬ್ಲಮ್ಗಳು ಏನಿರುತ್ತೆ, ಇದರ ಸೈಜ್ ಹೊಡೆದಾಗುವಂಥದ್ದು, ಇದರ ಹಿಗ್ಗುವಿಕೆ ಇದು ಜಾಸ್ತಿ ಆಗೇ ಆಗುತ್ತೆ. ಸೊ ಡಯಟಲ್ಲಿ ನಿಮ್ಮ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಕಡಿಮೆ ಮಾಡ್ಬೋದು, ಅಲ್ಲ ಸ್ವಲ್ಪ ಆಮೇಲೆ ಬರುವಂಥದ್ದನ್ನು ಇವಾಗ ಬರುವಂಥದ್ದನ್ನು ಆಮೇಲೆ ಮಾಡ್ಬೋದು ಅಂತ. ಹಾಗೆ ಅಂದರೆ ವಯಸ್ಸಾದ ತಕ್ಷಣ ಇದು ಬಂದೇ ಬರುತ್ತಾ ಹೇಗೆ? ಇಲ್ಲ, ಎಲ್ರಿಗೂ ಈ ಥರ ಬರಬೇಕಂತಲೇ ಇಲ್ಲ. ಕೆಲವೊಬ್ಬರಿಗೆ 20 ಗ್ರಾಮ್ ನಾರ್ಮಲ್ ಪ್ರಾಸ್ಟೇಟ್ ಸೈಜ್ ಅಂತ ನಾನು ಹೇಳಿದೆ. ಸೊ ಅದು ಕೆಲವರಿಗೆ 200 ಗ್ರಾಮ್ 300 ಗ್ರಾಮ್ ಇರುವಂಥದ್ದು ಇದೆ. ಸೊ 200 ಗ್ರಾಮ್ ಇರುವಂಥವರಿಗೆ ಅಷ್ಟು ಪ್ರಾಬ್ಲಮ್ ಇಲ್ಲದೇ ಇರ್ಬೋದು. ಬಟ್ 20 ಗ್ರಾಮ್ ಇರುವಂಥವರಿಗೆ ಅಲ್ಲ 25 ಗ್ರಾಮ್ ಇರುವಂಥವರಿಗೆ ಪ್ರಾಬ್ಲಮ್ ಜಾಸ್ತಿ ಇರಬಹುದು. ಸೊ ಅದು ಪ್ರತಿಯೊಂದು ಆ ಪೇಷಂಟ್ ಅವರ ದೇಹದ ಇದು ಏನು ಬಿಲ್ಡ್ ಅಂತ ಹೇಳ್ತೀವಿ ಅಥವಾ ಅವ್ರದ್ದು ಮೇಕ್ ಅಂತ ಹೇಳ್ತೀವಿ, ಇಲ್ಲ ಆ ಪ್ರಾಸ್ಟೇಟ್ ಹೇಗಿದೆ, ಯಾವ ಥರ ಇದೆ, ಅದರಿಂದ ಅವರಿಗೆ ಬೇರೆ ಬೇರೆ ವ್ಯತ್ಯಾಸ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಪ್ರಾಸ್ಟೇಟ್ ದೊಡ್ಡದಾದರೆ ಪ್ರಾಬ್ಲಮ್ ಬರುತ್ತೆ ಅಂತ ಇಲ್ಲ. ಭಾಳಷ್ಟು ಜನ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಏನು ಪ್ರಾಬ್ಲಮ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಅವರ ಏಜ್ ಅವರು ಅಂದರೆ ಸಮಾನ ವಯಸ್ಕರು ಏನಿರುತ್ತೆ ಎಲ್ರಿಗೂ ಹೆಚ್ಚಿನ ಪ್ರಾಸ್ಟೇಟ್ ಒಂದು 60 ವಯಸ್ಸು ಆದಮೇಲೆ ಎಲ್ಲರೂ ಪ್ರಾಸ್ಟೇಟ್ ಅಂತ ಹೇಳ್ತಾರೆ. ಸೊ ಅದರಿಂದ ಅವರು ಅದನ್ನು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲ ಅದನ್ನು ಅವ್ರಿಗೆ ಗೊತ್ತಾಗಿರ್ಬೋದು. ಇಲ್ಲದಿದ್ದರೆ ಹೆಚ್ಚಿನವರಿಗೆ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಕೆಲವರಿಗೆ ಬಂದಾಗ ಈ ಥರ ಇಶ್ಯೂಸ್ ಆಗ್ಬೋದು. ಓಕೆ, ಇನ್ನು BPH ಅನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು?
ಮೇಡಮ್ ಇದು ತಡೆಗಟ್ಟುದು ಅಂತ ಹೇಳಿದರೆ ಅದೇ ಇದು ವಯಸ್ಸಾದಮೇಲೆ ಪ್ರಾಸ್ಟೇಟ್ ಇದು ಎನ್ಲಾರ್ಜ್ಮೆಂಟ್ ಇದ್ದೇ ಇರ್ತದೆ. ಅದನ್ನು ಬೇಗ ನಾವು ಐಡೆಂಟಿಫೈ ಮಾಡೋದು ಅಂದರೆ ಈ ಏನು ಸಿಂಪ್ಟಮ್ಸ್ ಇರ್ತದೆ ಅಲ್ಲ ಈ ತೊಂದರೆಗಳಿರ್ತವೆ ಅದನ್ನು ಹೇಗೆ ಬೇಗ ನಾವು ಕಂಡು ಹುಡುಕಿ ಅದನ್ನು ತೋರಿಸ್ಕೊಳ್ಳೋದು ಬೆಟರ್. ಮತ್ತು ಅದೇ ಡಯಟ್ ಏನು ಮಾಡಿಫಿಕೇಷನ್ಸ್, ಶುಗರ್ ಕಡಿಮೆ ಮಾಡುವಂಥದ್ದು, ಬೊಜ್ಜು ಕಡಿಮೆ ಮಾಡುವಂಥದ್ದು, ಇವೆಲ್ಲದರಲ್ಲಿ ನಮಗೆ ಒಂದು ಇಫೆಕ್ಟ್ ಸಿಗ್ಬೋದು. ಓಕೆ. ಇನ್ನು BPH ಅನ್ನು ಅನುಕರಿಸುವಂತಹ ಬೇರೆ ರೋಗಗಳಿದೆಯಾ ಹೇಗೆ? BPH ಅನ್ನು ಅನುಕರಿಸುವಂಥದ್ದು ಮೇಯ್ನಾಗಿ ಕ್ಯಾನ್ಸರ್ ಇದೆ, ಅಂದರೆ ಸಿಮಿಲರ್, ಅದು ಎರಡು ತೊಂದರೆಗಳು ಸೇಮ್ ಇರುತ್ತದೆ. ಸೊ ಅದರಿಂದ ಅದರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಬೇಕು. ಇನ್ ಕೇಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದರೆ ಅಲ್ಲ ಅಂದರೆ ಬೇಗ ನಮಗೆ ಪ್ರಾಸ್ಟೇಟ್ ದೊಡ್ಡದಾದರೆ ಈ ಥರ ಎಲ್ಲ ಇದ್ದಾಗ ನಾವು ಸ್ವಲ್ಪ ಕ್ಯಾನ್ಸರ್ದ ಬಗ್ಗೆ ನಾವು ಜಾಸ್ತಿ ಕಾಳಜಿ ತೋರಿಸ್ಬೇಕಾಗತ್ತೆ. ಕೆಲವು ಟೆಸ್ಟ್ಗಳು ಮಾಡಬೇಕಾಗತ್ತೆ, ಡಾಕ್ಟರ್ಸ್ಗೆ ತೋರಿಸ್ಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮಾಡುವಂಥದ್ದು. ಅದಲ್ಲದೆ ಬೇರೆ ಡಯಟ್ರಿ ಮಾಡಿಫಿಕೇಷನ್ಸ್ ಅಂತ ಹೇಳುವಂಥದ್ರಲ್ಲಿ ಇದೆ, ಕಾಫಿ ಕಡಿಮೆ ಮಾಡುವಂಥದ್ದು, ನೀರು ಕಡಿಮೆ ಮಾಡುವಂಥದ್ದು, ಮದ್ಯಪಾನ, ಧೂಮಪಾನನೂ ಕಡಿಮೆ ಮಾಡಬೇಕು. ಇವೆಲ್ಲದರಲ್ಲಿ ನಾವು ಎಫೆಕ್ಟ್ ಅದರಿಂದ ಸ್ವಲ್ಪ ಅದರ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಮಾಡೋದು, ತೊಂದರೆ ಕಡಿಮೆ ಮಾಡಿಕೊಡ್ಬೋದು. ಆಮೇಲೆ ಕೆಲವೊಂದು ಈಗ ಟ್ರೀಟ್ಮೆಂಟಲ್ಲಿ ಹೊಸದಾಗಿ ಫೈಟೋಥೆರಪಿ ಅಂತ ಬಂದಿದೆ, ಕೆಲವೊಂದು ಏನು ಸಸ್ಯಗಳ ಸಾರ ಇರ್ತವೆ, ಸೊ ಅದು ಕೊಟ್ಟು ಟ್ರೈ ಮಾಡಿದ್ದಾರೆ. ಬಟ್ ಅದರಿಂದ ಅಂದರೆ ಪ್ರೂವನ್ ಅಂತ ಇಲ್ಲ, ಬಟ್ ಆದರೂ ಭಾಳಷ್ಟು ಈಗ ಟ್ರಯಲ್ಗಳು ನಡೀತಾ ಇದ್ದಾವೆ, ಪೇಷಂಟ್ಸಿಗೆ ಇವನ್ ಬರಿತಾನೆ ಇದ್ದಾರೆ. ಸೊ ಅದರಿಂದಲೂ ನಾವೇನಾದರೂ ಉಪಯೋಗ ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಿದ್ರೆ ಈ ಮನೆಮದ್ದುಗಳಿಂದಲೂ ತಡೆಗಟ್ಟುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಮನೆಮದ್ದುಗಳು ಆ್ಯಸ್ ಸಚ್ ಅಂದರೆ ಇವಾಗ ಸಾಮಾನ್ಯವಾಗಿ ನಾವು ತಗೊಳ್ಳುವಂಥದ್ರಲ್ಲಿ ಇಲ್ಲ ಮ್ಯಾಮ್. ಅದು ಕೆಲವೊಂದು ಫೈಟೋಥೆರಪಿ ಅಂತ ಹೇಳುವಂಥದ್ದು ಕೆಲವು ಎಕ್ಸ್ಟ್ರಾಕ್ಟ್ಸ್ ಏನಿರ್ತದೆ ಈ ಗಿಡ ಮೂಲಕನ ತೆಗೆಯುವಂಥದ್ದು, ಅದು ಕೆಲವೊಂದು 1, 2, 3 ಇರುವಂಥದ್ದು. ಸೊ ಅದು ಸಾಧಾರಣವಾಗಿ ನಮ್ಮ ಈ ಇದರಲ್ಲಿ ಭಾಗದಲ್ಲಿ ಸಿಗುವಂಥ ಒಂದು ಇದಲ್ಲ. ಸೊ ಅದನ್ನು ಟ್ಯಾಬ್ಲೆಟ್ ಫಾರ್ಮ್ ಆಗಿ ಮಾಡಿ ಅದನ್ನು ಕೊಡ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ಇಫೆಕ್ಟ್ ಆಗುತ್ತೋ, ಎಫೆಕ್ಟಿವ್ ಇದೆಯೋ ಇಲ್ಲ ಅಂತ ಅನ್ನೋದು ನಮಗಿನ್ನೂ 100% ತಿಳಿದೇ ಇಲ್ಲ. ಓಕೆ. ಇನ್ನು ಜನಸಾಮಾನ್ಯರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿರುತ್ತೆ, ಸೊ ಅವು ಯಾವುವು ಅಂತೇಳಿ ಏನು ಕೇಳ್ತಾರೆ? ಸಾಧಾರಣವಾಗಿ ಅದೇ ಪ್ರಾಸ್ಟೇಟ್ ಅಂದರೆ ಪ್ರಾಸ್ಟೇಟ್ ಅಂತ ಈಗ ಹೆಚ್ಚಿನವರಿಗೆ ಒಂದು 45-50 ವರ್ಷ ಆದಮೇಲೆ ಒಂದು ಸ್ಕ್ಯಾನ್ ಮಾಡಿಸೋಗಲ್ಲ, ಒಂದು ಜನರಲ್ ಹೆಲ್ತ್ ಚೆಕಪ್ಪಲ್ಲಿ ಸ್ಕ್ಯಾನ್ ಮಾಡಿಸೋವಾಗ ಪ್ರಾಸ್ಟೇಟೊಮೆಗಾಲಿ ಅಂತ ಹೇಳ್ತೀವಿ, ಅಂದರೆ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಸೊ ಭಾಳಷ್ಟು ಜನ ಹೆದರ್ತಾರೆ, ಇದು ಏನಪ್ಪ, ಇದು ಏನು ಕ್ಯಾನ್ಸರ್ ಅಂತ. ಸೊ ಮೇಯ್ನಾಗಿ ಆ ಕ್ಯಾನ್ಸರ್ ಅನ್ನೋ ಆ ಒಂದು ತಪ್ಪು ಕಲ್ಪನೆನೇ ಜಾಸ್ತಿ. ಅಂದರೆ ಪ್ರಾಸ್ಟೇಟ್ ಅಂದ್ಕೊಳ್ಳೆ ಕ್ಯಾನ್ಸರ್ ಆ ಥರ ಅಲ್ಲ. ಭಾಳ ಜನರಿಗೆ ಹೆಚ್ಚಿನವರಿಗೆ ಬಿನೈನ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಇರುತ್ತೆ. ಅದು ಬಿನೈನ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಥವಾ ಪ್ರಾಸ್ಟೇಟೊಮೆಗಾಲಿ ಇದ್ದ ಕೂಡಲೇ ಅದರಿಂದ ಪ್ರಾಬ್ಲಮ್ ಆಗುತ್ತಾ? ಅದು ಇಲ್ಲ. ಸೊ ಎಲ್ರಿಗೂ ಇದು ಈ ಥರ ಅಂದರೆ ಪ್ರಾಸ್ಟೇಟ್ ಬಂದ ಕೂಡಲೇ, ಪ್ರಾಸ್ಟೇಟ್ ದೊಡ್ಡದಾದ ಕೂಡಲೇ ಪ್ರಾಬ್ಲಮ್ ಆಗಬೇಕು, ಅಲ್ಲ ತೊಂದರೆ ಆಗಬೇಕು, ಅದರಿಂದ ಇದು ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋ ಅವಶ್ಯಕತೆಯೂ ಇಲ್ಲ. ಸೊ ಅದೇ ಕೆಲವೊಂದು ಈ ತೊಂದರೆಗಳನ್ನು ನಾವು ಕಂಡು ಹಿಡಿದು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಸ್ವಲ್ಪ ವ್ಯತ್ಯಾಸ ಇದೆ, ಮುಂದಕ್ಕಿಂತ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ, ಅದಕ್ಕೆ ನಾವು ತೋರಿಸ್ಕೋಬೇಕು ಅಂತ ಆ ಥರ ಒಂದು ಫೀಲಿಂಗ್ ಇದ್ದರೆ ಸಾಕು. ಓಕೆ. ಇನ್ನು ಕೊನೆಯದಾಗಿ ವೀಕ್ಷಕರಿಗೋಸ್ಕರ ಒಂದು ಸಂದೇಶ ಹೇಳೋದಾದರೆ? ಅದೇ ಬಿನೈನ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಆ್ಯಸ್ ಸಚ್ ಒಂದು ಹಾನಿಕಾರಕ, ತುಂಬ ಹಾನಿ ಕೊಡುವಂಥ ಒಂದು ಪ್ರಾಬ್ಲಮ್ ಅಲ್ಲ. ಅದು ಭಾಳಷ್ಟು ಕಾಮನ್ ಆಗಿ ನಾವು ವಯಸ್ಕರಲ್ಲಿ ಅಂದರೆ 45-50 ಮೇಲ್ಪಟ್ಟ ಜನರಲ್ಲಿ ನಾವು ಕಂಡುಬರುವಂಥದ್ದು. ಸೊ ಇದರ ಪ್ರಾಬ್ಲಮ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಮೂತ್ರ ವಿಸರ್ಜನೆಯಲ್ಲಿ ಪ್ರಾಬ್ಲಮ್ ಬರುವಂಥದ್ದು, ಮೂತ್ರದ ವೇಗ ಕಡಿಮೆ ಆಗುವಂಥದ್ದು, ತ್ವರಿತವಾಗಿ ಹೋಗುವಂಥದ್ದು, ಪದೇ ಪದೇ ಹೋಗುವಂಥದ್ದು. ಸೊ ಈ ಥರ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ನೀವೊಂದು ಯೂರಾಲಜಿಸ್ಟ್ನ ಕಾಣುವಂಥದ್ದು, ಅದಕ್ಕೆ ಬೇಕಾಗುವಂಥ ನಾವು ಟೆಸ್ಟ್ಗಳನ್ನು ಅಲ್ಲ ಇದು ಸ್ಕ್ಯಾನ್ ಅಥವಾ ಏನಾದರೂ ಇದ್ದರೆ ಮಾಡಿ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು. ಸೊ ಅದೇ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ ಒಂದು, ಬಟ್ ಆದಷ್ಟು ನಾವು ಕೇರ್ಫುಲ್ ಆಗಿರುವಂಥದ್ದು ನಮ್ಮೆಲ್ಲರ ಒಂದು ಕಾಳಜಿ. ಓಕೆ. ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ವೀಕ್ಷಕರು, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.